ಮುಂಜಾನೆ ಎದ್ದು ಆ ಗುರುವಿನ ಸೇವೆಯನ್ನು ಮಾಡಿ ಒಂದಿಷ್ಟು ಲಿಂಗ ಪೂಜೆಯನ್ನು ಮಾಡಿಕೊಂಡು ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತದೊಳಗೆ ಗುರುವಿನ ಪಾದದೊಳಗೆ ಬಂದು ಕುಳಿತಾನ. ಗುರುವರ್ಯ, ಇಲ್ಲಿವರೆಗೂ ಕೂಡ ನನಗೆ ಅಷ್ಟಾವರಣದೊಳಗೆ ಪಾದೋದಕದ ಮಹತ್ವ, ಜಂಗಮ ಮಹತ್ವವನ್ನು ತಿಳಿಸಿದೆಪ್ಪ. ಇವತ್ತು ನನಗೊಂದಿಷ್ಟು ಭಸ್ಮದ ಮಹತ್ವವನ್ನು ತಿಳಿಸು. ಆ ವಿಭೂತಿ ಅಂದ್ರೆ ಏನು, ಆ ವಿಭೂತಿ ಎದರಿಂದ ಆಗತೈತಿ, ಆ ವಿಭೂತಿಯೊಳಗೆ ಎಂಥ ಶಕ್ತಿ ಐತೆ ಅಂತಕ್ಕಂಥದನ್ನ ಎಲ್ಲವನ್ನೂ ಕೂಡ ನನಗೊಂದಿಷ್ಟು ಬೋಧನೆ ಮಾಡೋ ಗುರುವರ್ಯ ಅಂತ ಆ ಗುರುವಿನ ಪಾದವನ್ನು ಹಿಡಿತಾನ. ಆಗ ಕಲಿಕೆರೆ ಮೊರಾರಾಧ್ಯರು ಶರಣ ಬಸವನಿಗೆ ಭಸ್ಮದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ನೋಡು ಶರಣಬಸವ, ಭಸ್ಮ ಅಂತಂದ್ರೆ ಅತಿ ಪರಿಶುದ್ಧವಾಗಿರ್ತಕ್ಕಂತಹ ವಿಭೂತಿ ಅಂತನೂ ಕರೀತಾರ. ಈ ಭಸ್ಮ ತಯಾರಾಗಬೇಕಾಗಿತ್ತು ಅಂತಂದ್ರೆ ಶುದ್ಧವಾಗಿರ್ತಕ್ಕಂತಹ ದೇಶೀಯ ಆಕಳು ಅಂತ ಕರಿತೀವಿ ನಾವು, ಜವಾರಿ ಆಕಳು. ಆ ಆಕಳ ಸಗಣಿಯಿಂದ ಭಸ್ಮ ತಯಾರಾಗ್ತೈತಿ. ಮೊದಲು ಭಸ್ಮ ಹಚ್ಕೋತೀವಿ ಅಂದ್ರ ಆ ಭಸ್ಮ ಎದರಿಂದ ತಯಾರಾಗ್ತೈತಿ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕಾಗ್ತದೆ. ಆಕಳ ಸಗಣಿ, ಅದು ಎಂಥ ಆಕಳ ಹೇಳಿದ್ರು, ಅಂತಿಂತ ಆಕಳಲ್ಲ, ದೇಶೀಯ ಜವಾರಿ ಆಕಳದಿಂದ ಮಾತ್ರ. ಆ ಸಗಣಿಯಿಂದ ಆ ಸಗಣಿಯನ್ನು ಸುಟ್ಟು ಅದರಿಂದ ಆಗ್ತಕ್ಕಂಥದ್ದು ವಿಭೂತಿ. ಇದನ್ನೆಲ್ಲ ನೋಡ್ಬೇಕಾಗಿತ್ತಂದ್ರೆ ನೀವು ಶಿವಯೋಗ ಮಂದಿರಕ್ಕೆ ಹೋದ್ರೆ ಗೊತ್ತಾಗ್ತದೆ ತಾಯಿ. ಶಿವಯೋಗ ಮಂದಿರ ಎಷ್ಟು ಮಂದಿ ನೋಡ್ರಿ? ನೋಡಿಲ್ಲಲ್ಲ, ಭಾಳ ಮಂದಿ ನೋಡ್ರಿ ಅಲ್ಲ ತಾಯಿ. ಯಾಕಂದ್ರೆ ನಮ್ಮ ಕರ್ನಾಟಕದೊಳಗೆ ಅತಿ ಶುದ್ಧವಾಗಿರ್ತಕ್ಕಂಥ ಕ್ರಿಯಾಭಸ್ಮ ತಯಾರಾಗೋದು ಎಲ್ಲಿ ಅಂತಂದ್ರೆ ಅದು ಶಿವಯೋಗ ಮಂದಿರದೊಳಗೆ ಮಾತ್ರ ಕ್ರಿಯಾಭಸ್ಮ ತಯಾರಾಗತ್ತೇವ. ನಾವೆಲ್ಲ ತರ್ತೀವಲ್ಲ ಈಗ ಭಸ್ಮಗಳು, ಗುಡಿ ಗುಂಡಾರಕ್ಕೆ ಹೋದಲ್ಲಿ 10 ರೂಪಾಯಿಕ, 5 ರೂಪಾಯಿಕ, 50 ರೂಪಾಯಿಕ, ಇವು ಯಾವೂ ಕೂಡ ಭಸ್ಮ ಅಲ್ಲ. ಇವು ಏನು ಅಂತಂದ್ರೆ ಕೇವಲ ಸುಣ್ಣದಿಂದ ಮಾಡಿಟ್ಟಿರ್ತಾರೆ. ನಮಗೂ ಅದ ಬೇಕು. ಭಸ್ಮ ಹಚ್ಚಿದ್ರೆ ಬೆಳ್ಳಗ ಕಾಣ್ಬೇಕು ಇವರಿಗೆ ಎದ್ದ ಅಂದ್ರೆ ಚಲೋ ಭಸ್ಮ ಅಂತಾರ. ಆದ್ರೆ ಅದಲ್ಲ. ಭಸ್ಮ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಆಕಳ ಸೆಗಣಿಯಿಂದ ಮಾಡ್ತಾರ. ನಮಗ ನೋಡಿದ್ರೆ ವಿಭೂತಿ ಭಾಳ ಥರ ಬರ್ತಾವ. ಒಂದು ಗುಂಡು ಬಂದಿರ್ತಾವ, ಒಂದು ಚೌಕ್ ಬಂದಿರ್ತಾವ, ಒಂದಕ್ಕೆ ಆಕಾರನ ಇರಂಗಲ್ಲ. ಆದ್ರೆ ವಿಭೂತಿಯನ್ನು ನಮ್ಮ ಹಿಂದಕ್ಕಿನ ಹಿರಿಯರು ಶಿವಯೋಗ ಮಂದಿರದೊಳಗೆ ಶಾಸ್ತ್ರ ಪ್ರಕಾರ ತಯಾರು ಮಾಡಬೇಕಾಗಿತ್ತು ಅಂತಂದ್ರೆ ಷಡ್ಡಾಕೃತಿಯೊಳಗೆ ತಯಾರು ಮಾಡ್ತಾರೆ ವಿಭೂತಿ. ಷಡ್ಡ ಅಂತಂದ್ರೆ 6 ಆಕೃತಿಗಳು ಬರ್ತಾವ. ಬಸಿತ ಮಹಿಮೆಯ ಪೇಳಿದ ಗುರುವರ್ಯ ಹೇಳಿ ತೊಡಗಿದ ಶರಣ ಬಸವಪ್ಪ. ಶರಣ ಬಸವ ಗುರುವರ್ಯ ಕರೆ ಮುಗಿದು ಕೇಳಿದ ಶಿವಶರಣ ಬಸವ. ಕಲಿಕೇರಿ ಮರಳ ಶಿವಾಚಾರ್ಯರು ಇನ್ನು ಮುಂದೆ ಕಥೆಯನ್ನು ಪೇಳುತ್ತಾ ಹರಿಸುತ್ತಾಯಿ ಪೇಳಿದ ಶರಣ ಬಸವನಿಗೆ ಕಥೆಯ ಹೇಳಿ ತೊಡಗಿದ ಶರಣ ಬಸವನಿಗೆ. ನಿಮಗೆಲ್ಲ ನೋಡ್ಬೋದು ಷಡ್ಡಾಕೃತಿ ಅಂತಂದ್ರೆ ಈ ತರನಾಗಿ ವಿಭೂತಿ ಇರ್ತದ ತಾಯಿ. ಕಾಣ್ತೈತೇನ್ರಿ ಎಲ್ಲರಿಗೆ? ಕಾಣ್ತತ? ಇದಕ್ಕೆ ಷಡ್ಡಾಕೃತಿ ಅಂತಂದ್ರೆ 6 ಭಾಗಗಳು. ಯಾಕೆ 6 ಭಾಗಗಳು ಅಂತಂದ್ರ ಈ ವಿಭೂತಿ ಹಚ್ಚೋದ್ರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಅಂತಕ್ಕಂಥ ಇವನ್ 6 ಅದಾವಲ್ಲ, ಇವನ್ ಎಲ್ಲವನ್ನು ಸುಡ್ತಕ್ಕಂಥ ಶಕ್ತಿ ಅದ್ರೊಳಗೈತಿ ಅಂತಂದ್ರೆ ಅದು ವಿಭೂತಿ ಒಳಗೈತಿ. ಅದಕ್ಕೆ ಷಡ್ಡಾಕೃತಿ ಒಳಗೆ ಮಾಡ್ತಾರ. ಸ್ವಲ್ಪ ಕಣ್ಣು ನೋಡಕ್ ಕೊಡ್ರಿ. ಹಂಗ ಒಬ್ಬೊಬ್ಬರ ನೋಡ್ರಿ, ಮತ್ತು ಹಳ್ಳಿಯಲ್ಲಿ ಬರ್ಬೇಕಾಗಿತ್ತಂದ್ರೆ ಹಂಗ ಬರ್ಲೇವ ಅದು ಮತ್ತೆ 2 ಆಗಿ ಬರೋದು ಬೇಡ. ಮನ್ನಿಸಲ ಹಿಂಗ ಆಗಿತ್ರಿ ನೋಡ್ರಿ, ಅತ್ ಕೊಟ್ಟು ಇಲ್ಲಿಗೆ ಬರ್ಗೊಡ್ದ. ಅದೇನು ಷಡ್ಡಾಕೃತಿ ಅದಾವಲ್ಲ, ಅದು 6 ಆಕೃತಿನೇ ಆಗಿ ಬಂದಿತ್ತು ನನ್ನ ಕೈಯಾಗ ಬರ್ಗೊಡ್ದ. 6 ಆಕೃತಿಗಳು ಒಬ್ಬೊಬ್ಬರ ನೋಡ್ರಿ. ಅಂದ್ರ ಆ ತರನಾಗಿರ್ತಕ್ಕಂಥ ವಿಭೂತಿಯನ್ನ ಬಳಸಬೇಕು ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಗಳು. ಅಂಥ ವಿಭೂತಿಯನ್ನು ಧರಿಸ್ಬೇಕು. ಆ ವಿಭೂತಿ ನಮಗ ಲಕ್ಷ್ಮಿಯ ಸಂಕೇತ. ಆಕಳ ಸಗಣಿ ಅಂತಂದ್ರೆ ಸಾಮಾನ್ಯ ಅಲ್ಲ, ಲಕ್ಷ್ಮಿ ಸಂಕೇತ. ಹೆಂಗಪ್ಪ ವಿಭೂತಿಯೊಳಗ ಲಕ್ಷ್ಮಿ ಬರ್ತಾಳ ಈ ವಿಭೂತಿ ಹಚ್ಕೊಂಡ್ರ ಅಂತ ಎಷ್ಟೋ ಮಂದಿ ಹೇಳ್ತಾರ. ಯಾಕೆ ಲಕ್ಷ್ಮಿ ಬರ್ತಾಳ ಅಂತಂದ್ರ ಸಗಣಿಯೊಳಗ ಎಲ್ಲಾ ದೇವಾನು ದೇವತೆಗಳು, ಏನು ಮುಕ್ಕೋಟಿ ದೇವಾನು ದೇವತೆಗಳು ಒಮ್ಮೆ ಭೂಲೋಕದೊಳಗಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ಆ ದೇವರು ಈ ದೇವರು ಎಲ್ಲಾ ದೇವರು ಪೂಜೆ ಮಾಡ್ತಿದ್ರು. ಆಗ ದೇವಾನು ದೇವತೆಗಳು ವಿಚಾರ ಮಾಡ್ತಾರ, ಈ ಭೂಲೋಕದ ಜನಕ್ಕ ಎಲ್ಲಾ ದೇವರು ಪೂಜೆ ಮಾಡೋಕ್ಕಿಂತ ಮುಕ್ಕೋಟಿ ದೇವರನ್ನ ಪೂಜೆ ಮಾಡ್ಬೇಕಾಗಿತ್ತಂದ್ರ ಒಂದೇ ಒಂದು ಪೂಜೆ ಮಾಡಿದ್ರ ಮುಕ್ಕೋಟಿ ದೇವರನ್ನ ಪೂಜೆ ಮಾಡ್ತಕ್ಕಂಥ ಫಲ ಸಿಗಬೇಕು. ಅಂಥದ್ದೊಂದು ಯಾವ್ದಾದ್ರು ಒಂದು ಭೂಮಿಗೆ ಬಿಡಬೇಕು ಅಂತ ವಿಚಾರ ಮಾಡಿದ್ರು. ಆಗ ಎಲ್ಲಾ ದೇವಾನು ದೇವತೆಗಳು ವಿಚಾರ ಮಾಡಿ ಪರಮಾತ್ಮ ಹತ್ತಲ್ಲಿ ಹೋಗ್ತಾರ. ಪರಮಾತ್ಮನಿಗೆ ಕೇಳ್ತಾರ, ಪರಮಾತ್ಮ, ಭೂಲೋಕದ ಜನಕ್ಕ ಒಂದು ಯಾವ್ದಾದ್ರೂ ಶಕ್ತಿಯಪ್ಪ, ಆ ಶಕ್ತಿಯನ್ನು ಪೂಜೆ ಮಾಡಿಬಿಟ್ರೆ ಸಾಕು, ಮುಕ್ಕೋಟಿ ದೇವತೆಯರನ್ನು ಪೂಜೆ ಮಾಡಿರ್ತಕ್ಕಂಥ ಫಲ ಸಿಗಬೇಕು. ಅಂಥದ್ದು ಒಂದು ಯಾವ್ದಾರ ಶಕ್ತಿಯನ್ನು ಭೂಲೋಕಕ್ಕೆ ಬಿಡಪ್ಪ ಅಂತ ಕೇಳಿದ್ರು. ಆಗ ಪರಮಾತ್ಮ ಏನು ಮಾಡ್ತಾನ ಅಂತಂದ್ರೆ ತನ್ನ 5 ಮುಖಗಳಿಂದ ಒಂದು ಗೋಮಾತೆಯನ್ನು ಸೃಷ್ಟಿ ಮಾಡ್ತಾನ.
ಆ ಗೋಮಾತೆಯನ್ನು ಸೃಷ್ಟಿ ಮಾಡಿ ದೇವಾನುದೇವತೆಗಳಿಗೆ ಹೇಳ್ತಾನ, ನೀವೆಲ್ಲರೂ ಕೂಡ ಈ ಗೋಮಾತೆಯೊಳಗ ಒಂದೊಂದು ಸ್ಥಾನವನ್ನ ಪಡ್ಕೋರಿ. ಭೂಲೋಕದ ಜನ ಗೋಮಾತೆಯನ್ನ ಪೂಜೆ ಮಾಡಿಬಿಟ್ರ ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡಿದ ಫಲ ಅವರಿಗೆ ಸಿಗುತ್ತೈತಿ ಅಂತ ಹೇಳ್ತಾನೆ. ಆಗ ಎಲ್ಲಾ ದೇವತೆಗಳು ಏನ್ ಮಾಡ್ತಾರ, ಆ ಗೋಮಾತೆಯ ದೇಹದೊಳಗೆ ಒಂದೊಂದು ಸ್ಥಾನವನ್ನ ಪಡ್ಕೊಂಡು. ಈ ವಿಷಯ ಏನ್ ಮಾಡ್ತೀವಿ ಅಂತಂದ್ರ ನಮ್ಮ ಲಕ್ಷ್ಮವ್ಗೆ ಸ್ವಲ್ಪ ಲೇಟ್ ಆಗಿ ತಿಳಿದು ಬಿಡ್ತೈತಿ. ಲಕ್ಷ್ಮೀ ದೇವಿಗೆ ಆಕಿ ಓಡಿ ಬರ್ತಾಳ. ಲಕ್ಷ್ಮೀ ದೇವಿ ಓಡಿ ಬಂದು ನೋಡ್ತಾಳ, ಪರಮಾತ್ಮ ಮತ್ತ ನೀ ಎಲ್ಲಾ ದೇವಾನುದೇವತೆಗಳು ಒಂದೊಂದು ಸ್ಥಾನ ಕೊಟ್ಟೆಪ್ಪ, ಮತ್ತ ನನಗ ಅನ್ನಕ್ಕೆ ನೀನು ಅದ್ರೊಳಗ ಒಂದು ಸ್ಥಾನ ಪಡ್ಕೋಯವ್ವ. ಹೋಗಿ ನೋಡ್ತಾಳ, ಎಲ್ಲಾ ಗೋಮಾತೆಯ ಸ್ಥಾನಗಳು ಕೂಡ ತುಂಬಿಬಿಟ್ಟಿದ್ದು. ಆಗ ಪರಮಾತ್ಮನ ಹತ್ರ ಬಂದು ಲಕ್ಷ್ಮೀ ದೇವಿ ಕೇಳ್ಕೊತಾಳ, ಯಪ್ಪ ಎಲ್ಲಾ ಗೋಮಾತೆಯ ಸ್ಥಾನಗಳು ತುಂಬಿಟ್ಟವ, ಮತ್ತೆ ನನಗೂ ಒಂದು ಸ್ಥಾನ ನೀನ ಎಲ್ಲಾದ್ರೂ ಕೊಡು ಅಂದಾಗ ಆಗ ಪರಮಾತ್ಮ ಆಕಿಗೆ ವರ ಕೊಡ್ತಾನೆ. ನೋಡ್ತಾ ಈ ಲಕ್ಷ್ಮೀ ದೇವಿ, ನೀನು ಎಲ್ಲಿ ನೆಲೆಸು ಅಂತಂದ್ರ ಆ ಗೋಮಾತೆ ಹಾಕ್ತಕ್ಕಂಥ ಸಗಣಿ ಒಳಗ ನೆಲೆಸು. ಯಾರ್ಯಾರ ಸಗಣಿಯನ್ನು ಉಪಯೋಗ ಮಾಡ್ತಾರ ಅವರ ಮನೆ ತುಂಬ ಸಿರಿ ಸಂಪತ್ತು ತುಂಬಲಿ, ನೀ ಆ ಸಗಣಿ ಒಳಗೆ ನೆಲೆಸು ಅಂತ ಆಶೀರ್ವಾದ ಮಾಡಿದ. ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂತಂದ್ರ ಮನಿಯೊಳಗ ಸಗಣಿಯನ್ನ ಸಾರಿಸ್ತಿದ್ರು. ಹಿಂದಕ್ಕೆಲ್ಲ ಆ ಸಗಣಿ ಸಾರಿಸೋದ್ರಿಂದ ಏನಾಕಿತ್ತು ಅಂತಂದ್ರೆ ನೋಡ್ಬೇಕು, ಹಿಂದಕ್ಕಿನ ಹಿರಿಯರ ಮನಿಯೊಳಗ ಕಾಳು ಕಡಿ ಏನ್ ಮಾಡ್ತಿದ್ರು, ನಿಟ್ಟು ಒಟ್ತಿದ್ರು. ಒಬ್ಬರು ಮನೆಗೆ ಹೋಗ್ಬಿಟ್ರೆ ಸಾಕ 10-15 ಚೀಲ ಕಾಳುಗಳು ಕಾಣ್ತಿದ್ದು, ಮನಿ ತುಂಬ ಎಲ್ಲ ಕಾಳು ಕಡಿ ಬಿದ್ದಿರ್ತಿದ್ದು. ಈಗೆಲ್ಲ ಐತಿ ಈಟಿ ಡೆಬ್ಬ್ಯಾಗ ನೋಡ್ತೀವಿ ಮನಿಯೊಳಗ ನಿಟ್ಟು ಒಟ್ಟುದ ಹೋಗ್ಬಿಟ್ಟೈತಿ. ಅಂದ್ರೆ ಆ ಸಗಣಿಯಿಂದ ಸಂಪತ್ತು ಹೆಚ್ಚಾಗ್ತೈತಿ. ಅಷ್ಟು ಶಕ್ತಿ ಆ ಸಗಣಿಯೊಳಗೈತಿ. ಅಷ್ಟ ಅಲ್ಲ ತಾಯಿ, ಸಗಣಿಯೊಳಗೆ ಇನ್ನೊಂದು ಎಂಥ ಶಕ್ತಿ ಅಂತಂದ್ರ ಮನಿ ಮುಂದೆ ಈಗ ಒಂದಿಷ್ಟು ರಂಗೋಲಿ ಸಾರ್ಸಕ್ಕೆ ನೀವು ರಂಗೋಲಿ ಹಾಕ್ತಿರಲ್ಲ, ಅಲ್ಲಿ ಆದ್ರೂ ಒಂದಿಷ್ಟು ಸಗಣಿ ಸಾರಿಸ್ಬೇಕು. ಸಗಣಿ ಒಳಗೆ ನಾವು ಹೆಜ್ಜೆ ಇಟ್ಟು ಹೋಗೋದ್ರಿಂದ ನಮ್ಮ ಕಾಲೊಳಗೆ ಯಾವುದೋ ಒಂದಿಷ್ಟು ಕೆಟ್ಟ ಬ್ಯಾಕ್ಟೀರಿಯಾ ಅಂತ ಕೂತಿರ್ತಾವ. ಆ ಸಗಣಿಯೊಳಗೆ ನಾವು ಕಾಲಿಟ್ಟು ಹೋದ್ವಿ ಅಂತಂದ್ರ ಆ ಸಗಣಿ ಏನ್ ಮಾಡ್ತೈತಿ ಅಂತಂದ್ರ ಆ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತ ಶಕ್ತಿ ಕೂಡ ಆ ಸಗಣಿ ಒಳಗೈತಿವ. ಅದಕ್ಕೆ ಆ ಸಗಣಿ ಮನಿ ತುಂಬ ಸಾರಿಸೋದು ಬೇಡ. ಯಾಕಂದ್ರೆ ಈಗ ಮನೆಗೆಲ್ಲ ಟೈಲ್ಸ್ ಪರಿಚಯ ಬಂದ್ಬಿಟ್ಟಾವು, ಜಾರ್ ಬಿದ್ರೆ ಸೊಂಟ ಮುರಿ ಅಂತಾವು. ಆದ್ರೆ ಮನಿ ಮುಂದರ ಏನಾಗ್ಲಕ್ಕ ನಾವು ಎಷ್ಟು ರಂಗೋಲಿ ಹಾಕ್ತೀವಲ್ಲ ಅಷ್ಟರ ಏನಾಗ್ಬೇಕು, ನಾವು ಅದ್ರ ಮ್ಯಾಗ ಮತ್ತೆ ಹೆಜ್ಜೆ ಇಟ್ಟು ಹೋಗ್ಬೇಕ. ಹಂಗಾರ ನಾವು ಆ ಸಗಣಿ ಸಾರಿಸ್ಬೇಕು, ಅಷ್ಟು ಶಕ್ತಿ ಅದರೊಳಗೈತಿ. ಅದಕ್ಕೆ ಅಂತ ಪವಿತ್ರವಾಗಿರ್ತಕ್ಕಂಥ ಸಗಣಿಯಿಂದನ ಏನ್ ಮಾಡಿದ್ರು ಅಂತಂದ್ರ ವಿಭೂತಿಯನ್ನ ತಯಾರು ಮಾಡ್ತಕ್ಕಂಥದ್ದನ್ನ ತಗೊಂಡ್ಬಂದ್ರು. ಆ ವಿಭೂತಿಯನ್ನ ಹಚ್ಚೋದ್ರಿಂದ ನಮಗೂ ಕೂಡ ನೋಡ್ರಿ, ಒಬ್ಬ ಏನ್ ಮಾಡಿದ ಅಂತಂದ್ರೆ ಭಾಳ ಬಡವ ಒಮ್ಮೆ ಹೋಗಿ ಒಬ್ಬ ಅಜ್ಜಾರನ್ನ ಕೇಳ್ತಾನ, ನಾವು ಮಠದ ಅಜ್ಜಾರನ, ಯಪ್ಪ ನನಗೆ ಭಾಳ ಬಡತನ ಬಂದ್ಬಿಟ್ಟತಿ, ಈ ಬಡತನ ಹೋಗಬೇಕಾಗಿತ್ತಂದ್ರ ಏನಾರ ಒಂದು ಮಂತ್ರ ಕೊಡು, ಚೀಟಿ ಗೀಟಿ ಕೊಡಪ್ಪ, ಏನಾರ ಆಶೀರ್ವಾದ ಮಾಡು ಅಂತ ಕೇಳಿದವ. ಆಗ ಮಹಾತ್ಮರಂತಾರ, ವಿಭೂತಿಯನ್ನು ಧರಿಸ್ತಕ್ಕಂಥವ್ರು, ವಿಭೂತಿಯ ದೈವ ಅಂತ ತಿಳ್ಕೊಂಡ್ರೆ ಮಹಾತ್ಮರು. ಅವ್ರಂದ್ರೆ ನೋಡಪ್ಪ, ಮತ್ತ ದಿನಾಲು ಕೂಡ ಮುಂಜಾನೆ ಎದ್ದ ವಿಭೂತಿಯನ್ನ ಧರಿಸು, ನಿನಗೆ ಸಂಪತ್ತು ಬರ್ತೈತಿ ಅಂತ ಹೇಳಿದ್ರು. ಲಕ್ಷ್ಮಿಯ ಒಲುಮೆ ಆಗತೈತಿ. ಆಗ ಅವ ಅಂದ, ಇಲ್ರಿ ಮತ್ ನೀವೆಲ್ಲ ವಿಭೂತಿ ಧರಿಸಂದ್ರಿ, ನಮ್ಮ ಧರ್ಮದೊಳಗೆ ವಿಭೂತಿ ಧರಿಸ್ತಕ್ಕಂಥದ್ದಿಲ್ಲ, ನಾವು ವಿಭೂತಿ ಧರಿಸಂಗಲ್ಲ, ಇದನ್ನ ಬಿಟ್ಟು ಬೇರೆ ಏನ್ರ ಹೇಳ್ರಿ ಅಂದ್ರ. ಆಗ ಮಹಾತ್ಮ ಅಂದ, ಮತ್ತ ವಿಭೂತಿ ಧರಿಸಂಗಲ್ಲ ಅಂದ್ರ ಮುಂಜಾನೆ ಎದ್ದು ಏನ್ ಮಾಡು, ಯಾರು ವಿಭೂತಿ ಧರಿಸಿರ್ತಾರ ಅವ್ರ ಮುಖಾರ ನೋಡು ಅಂದ್ರ. ನೀ ಧರಿಸಂಗ್ಲಲ್ಲ, ಯಾರು ವಿಭೂತಿ ಹಚ್ಕೋತಾರ ಅವ್ರ ಮುಖ ನೋಡು, ನಿನಗೆ ಸಂಪತ್ತು ಬರ್ತೈತಿ. ಆಯ್ತು ಅಂತ ಬಂದ. ಅವ್ರ ಮನಿ ಮುಂದೆ ಏನು ಅಂತಂದ್ರೆ ಒಬ್ಬ ಕುಂಬಾರ ಇದ್ದ. ಅವ ನಸುಕ್ನ್ಯಾಗ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಗಡಿಗೆ ಮಾಡ್ಬೇಕಾಗಿತ್ತಂದ್ರೆ ಚಂದಾಗ ಹನಿ ತುಂಬ ವಿಭೂತಿ ಹಚ್ಚುವಂತ ಏನ್ ಮಾಡ್ತಿದ್ದ, ಗಡಿಗೆ ಮಾಡ್ತಿದ್ದ. ಗಡಿಗೆ ತುಳಿದು ಮಣ್ಣಿಗೆ ತುಳ್ಕೋತಿರ್ತಿದ್ದ. ಇವ ಮುಂಜಾನೆ ಏಳನ ಏನ್ ಮಾಡ್ತಿದ್ದ ಅಂತಂದ್ರೆ ಹೊರಗೆ ಬಂದವನ ಆ ಕುಂಬಾರ ನೋಡವ, ಇವತ್ತು ನೋಡಿದೆ ಮೈದೇಕು ಅನ್ನೋ. ಹಿಂಗ ದಿನ ಮುಂಜಾನೆ ಹೇಳೋದು, ಕುಂಬಾರನ್ ನೋಡೋದು, ಹನಿ ಮ್ಯಾಗ ವಿಭೂತಿ ಮೈದೇಕು ಅನ್ನವ. ಒಂದ್ ದಿವಸ ಏನಾಗ್ಬಿಡ್ತಿ ಅಂತಂದ್ರ ಕುಂಬಾರ ಮುಂಜಾನೆ ಎದ್ದು ಗಡಿಗೆ ಮಾಡ್ಬೇಕಂತ ಹೇಳ್ತಾನ, ಮಣ್ಣು ಖಾಲಿ ಆಗ್ಬಿಟ್ಟಿತ್ತ ಒಂದು ಗಡಿಗೆ ಮಾಡಾಕ. ಮತ್ ಮಣ್ಣು ತರ್ಬೇಕಂದ್ರೆ ಹೊಳಿ ದಂಡಿಗೆ ಹೋಗ್ಬೇಕಲ್ಲ. ಅವ ಸನಿಕಿ ಗೊದ್ಲಿ ಬುಟ್ಟಿ ತಗೊಂಡ ಹೊಳಿ ದಂಡಿಗೆ ಮಣ್ಣಿಗೆ ಯಾಕೆ ಅವ ಹೋದ. ಇವ ಎದ್ದಲ್ಲ, ಇವ ಮುಂಜಾನೆ ಹೇಳಂಟ್ಲೆ ಮುಂಜಾನೆ ಎದ್ದು ಬಾಗಲು ಮುಂದೆ ಬಂದು ಕಣ್ಣು ತಗೊಂಡು ನೋಡ್ತಾನ, ಕುಂಬಾರ ಇಲ್ಲ ಮನಿ ಮುಂದೆ. ಹೋದ ಮನಿಗೆ ಒಳಗೆ ಹೋಗಿ ಕೇಳ್ತಾನ, ಯವ್ವ ಎಲ್ಲದಾರ ಯವ್ವ ನಿಮ್ಮ ಯಜಮಾನ್ರ, ಮಣ್ಣು ಆಗಿತ್ರಿ, ಮಣ್ಣು ತರಕ್ ಹೊಳಿ ದಂಡಿಗೆ ಹೋಗ್ಯಾರ ಅನ್ನ. ಮತ್ತೆ ಹೊಳಿ ದಂಡಿಗೆ ಹೋಗ್ಯಾನ ಅಂದ್ರೆ ಗುರುಗಳು ಹೇಳ್ಯಾರ ಏನೋ, ಮುಂಜಾನೆ ಎದ್ದ ವಿಭೂತಿ ಹಚ್ಕೊಂಡವ್ರ ಮುಖ ನೋಡ ಅಂದಾರ ಅಂತ ಸೀದಾ ಓಡಿ ಹೋದ ಹೊಳಿ ದಂಡಿಗೆ. ಅಲ್ಲೇ ನೋಡಾಕ ಅಲ್ಲೇನು ವಿಭೂತಿ ಹಚ್ಕೊಂಡವ್ರು ನೋಡುನು ಅಂತ. ಇವ ಓಡಿ ಹೋದ ದೂರಿಂದ ಬರಾಕತ್ತಾನ, ಅಷ್ಟು ದೂರ ಅದಾನವ ಬರಾಕತ್ತಾನ. ಇವ ಏನ್ ಮಾಡಾಕತ್ತಿದ್, ಕುಂಬಾರ ಅಗ್ಯಾಕತ್ತಿದ್ದಲ್ಲ ಮಣ್ಣು ಅಗ್ಯಾಗಿ ಇವಂಗ ಏನಾಗ್ಬಿಟ್ಟಿತ್ತು ಅಂತಂದ್ರ ಒಂದು ಬಂಗಾರದ ನಿಧಿ ಸಿಕ್ಬಿಟ್ಟಿತ್ತು.
ಒಳಗೆಲ್ಲ ಬಂಗಾರದ ನಾಣ್ಯಗಳು ನಿಧಿ ಸಿಕ್ಕಿಬಿಟ್ಟಿತ್ತು. ನಿಧಿ ತಗೊಂಡ್ ಹಿಂಗ ಇನ್ನೂ ಅವ ನೋಡಿಲ್ಲ ಏನಿಲ್ಲ ಅಷ್ಟು ದೂರದಾನ, ಆನಂದವಾಗಿ ಖುಷಿ ಒಳಗೆ ನಿಧಿ ತಗೊಂಡನ. ಅವ ದೂರಿಂದ ಏನ್ ಮಾಡಿದ ಅಂತ ನೀವು ಕುಂಬಾರ ಹಿಂಗ ತಗೊಂಡ್ ಹೇಳ್ಕೊಡ್ದ, ಮೈದೇಕೋ 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 ಅಂದ್ಬಿಟ್ಟವ. ಇವ ಏನ್ ಅನ್ಕೊಂಡು ಕುಂಬಾರ ಅವ ನೋಡಿದ್ದೇನು ವಿಭೂತಿ, ಮೈದೇಕೋ ಮೈದೇಕೋ ಅಂತ ವಿಭೂತಿ ನೋಡಿನ ಅಂತ ಅವ ಅಂದ. ಇವಂಗ ಏನ್ ಅನಿಸ್ಬಿಡ್ತಿ, ನನಗ ನಿಧಿ ಸಿಕ್ಕಿದ್ದನ ಇವನ ನೋಡ್ಯಾನಪ್ಪ, ಇವ ಇನ್ ಹೋಗಿ ಊರಾಗ ಹೇಳಿದ ಅಂದ್ರೆ ನನಗೆ ಸಿಗಂಗಿಲ್ಲ ಅಂತ ಏನ್ ಮಾಡಿದ, ಏ ಬಾಬಾ ಅಂತ ಕರೆದವ. ಇಲ್ಲ ಮೈದೇಕೋ 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 ಅಂದವ. ಏ ನೀ ನೋಡಿಯೋ ಬಾ ಇಲ್ಲಿ ಅಂದೇವ ಕುಂಬಾರ. ಇಲ್ಲ ಮೈದೇಕೋ ಮೈದೇಕೋ ನಾ ಹಕ್ಕಿನಿ ಅಂದೇವ. ಅಲ್ಲೋ ಮಾರಾಯ ಬಾ ಇಲ್ಲ ಓಡ್ ಹೋಗಿ ಅವ್ನು ಹಿಡ್ಕೊಂಬಂದೇವ್ ಕುಂಬಾರ. ಹಿಡ್ಕೊಂಬಂದ, ನೋಡಪ್ಪ ನೀ ನೋಡಿಯಲ್ಲ, ಯಾರಿಗಿ ಹೇಳಕ್ ಹೋಗ್ಬೇಡ, ನನಗ ಅರ್ಧ ನಿನಗರ್ಧ ಇರ್ಲಿ, ನಿಧಿ ಸಿಕ್ಕತ್ತಿ ಅಂತ. ಅರ್ಧ ನಿಧಿ ಅವನ್ ಕೊಟ್ಟ, ಅರ್ಧ ನಿಧಿ ಇವ ಇಟ್ಕೊಂಡ. ಆಗ ಅವಂಗ ಅನಸ್ತೈತಿ, ಕೇವಲ ವಿಭೂತಿ ಹಚ್ಕೊಂಡಿರ್ತಕ್ಕಂಥ ಇವನ ಮುಖ ನೋಡಾಕ ಬಂದ ನನಗ ಅರ್ಧ ನಿಧಿ ಸಿಕ್ಕೈತಿ ಅಂತಂದ್ರ ಜೀವನ ಪೂರ್ತಿ ನಾನಾ ವಿಭೂತಿ ಹಚ್ಕೊಂಡ್ರ ನನಗ ಲಕ್ಷ್ಮಿ ಒಲಮೆ ಆಗ್ತೈತಿ. ಅಂದಿನಿಂದ ಏನ್ ಮಾಡಿದ, ಅವನು ಕೂಡ ವಿಭೂತಿಯನ್ನು ಹಚ್ಕೊಂಡ. ಅದಕ್ಕೆ ಹನಿ ಮ್ಯಾಗ ವಿಭೂತಿಯನ್ನು ಧರಿಸಿ ಆ ಹಣೆ ಬರಹವನ್ನು ಕೂಡ ಒಬ್ಬ ಶಿವಯೋಗ ಮಂದಿರ ಭಸ್ಮವನ್ನ ತಯಾರು ಮಾಡಾಕ ಅದನ್ನ ಎಲ್ಲಾ ನೋಡಾಕತ್ತ ಒಬ್ಬ ಅಮೇರಿಕದವ ಬಂದಿರ್ತಾನೆ. ಆ ಅಮೇರಿಕದವ ಬಂದ ಎಲ್ಲಾ ಶಿವಯೋಗ ಮಂದಿರ ಸುತ್ತಾಕಿದ, ಎಲ್ಲಾ ನೋಡಿ ಸ್ನಾನ ಗೀನ ಮಾಡಿ ಇನ್ನು ದರ್ಶನ ತಗೊಂಡ್ ಹೋಗ್ಬೇಕಾದ್ರೆ ಅಲ್ಲಿ ಪೂಜ್ಯರು ಏನ್ ಮಾಡ್ತಾರ ಅಂತಂದ್ರ ಮತ್ತೆ ಬಹಳ ದೂರಿಂದ ಬಂದಾರ, ಇದನ್ನೆಲ್ಲಾ ನೋಡ್ಯಾರ ಅಂತ ಹೋಗೋ ಮುಂದೆ ಅವ್ರಿಗೆ ಆಶೀರ್ವಾದ ಮಾಡಾಕ ಒಂದು ಶಾಲ್ ಹೊಚ್ಚಿ ಏನ್ ಮಾಡಿದ್ರು, ಕೈಯೊಳಗೆ ಒಂದು ವಿಭೂತಿ ಕೊಟ್ರು. ಅವ್ನಿಗೆ ಅಮೇರಿಕದವ ಮೊದ್ಲು ವಿಭೂತಿ ಕೊಟ್ರು. ವಿಭೂತಿ ಕೊಟ್ಟ ಮ್ಯಾಗ ಅವ ಏನ್ ಮಾಡಾಕತ್ತ, ಅದನ್ನ ಹಿಡ್ಕೊಂಡ್ ಹಿಂಗ್ ನೋಡಾಕತ್ತವ. ವಿಭೂತಿ ಕೈಯಾಗ ಹಿಡ್ಕೊಂಡ್ ಸುತ್ತ ಹಾಕಿ ನೋಡಾಕತ್ತ. ಅಜ್ಜಾರ್ ಅಂತಾರ, ಅಲ್ಲಿ ಹೋತಮ್ಮ ಏನ್ ನೋಡಾಕತ್ತೀನಿ ಅಂದ್ರ ಅವ್ರ, ಏನ್ ನೋಡಾಕತ್ತಿ ಹಂಗ ಸುತ್ತಾಕಿ. ಅಲ್ರಿ ಇದನ್ನೆಲ್ಲ ಕೊಟ್ರಿ ನನಗ, ಇದಕ್ಕ ಎಕ್ಸ್ಪೈರ್ ಡೇಟ್ ಎಲ್ಲ ಐತಿ ಅಂತ ನೋಡಾಕತ್ತೀನಿ ಅಂದವ ವಿಭೂತಿಗೆ. ಇದಕ್ಕ ಎಕ್ಸ್ಪೈರ್ ಡೇಟ್ ಎಲ್ಲೈತಿ, ಯಾವಾಗ ಮುಗಿತೈತಿ ಅಂತ ನೋಡಾಕತ್ತನಾಗ ಆಗ ಅಜ್ಜಾರ್ ಅಂತಾರ, ಏ ಹುಚ್ಚ ಕೇಳು, ಇದಕ್ಕ ಎಕ್ಸ್ಪೈರಿ ಡೇಟ್ ಇರಂಗಿಲ್ಲ ಹುಚ್ಚ, ಇದನ್ನ ತಗೊಂಡ್ ಹೋಗಿ ದಿನ ನೀ ಹಚ್ಚೋದ್ರಿಂದ ನಿನ್ನ ಎಕ್ಸ್ಪೈರಿ ಡೇಟ್ ಕೂಡ ಮುಂದೆ ಹೋಗ್ತಕ್ಕಂಥ ಶಕ್ತಿ ಇದ್ರೊಳಗೈತು ಅಂದ್ರ ಅವ್ರು. ನಿನ್ನೊಂದಿಟ್ಟು ಹಣೆ ಬರದೊಳಗ ಕೆಟ್ಟದ್ದು ಬರ್ದಿತ್ತು ಅಂತಂದ್ರ, ಸಾವು ಬರ್ದಿತ್ತಂದ್ರ ಅದನ್ನ ಮುಂದೆ ಹಾಕಿಸುವಂತ ಶಕ್ತಿನೂ ಕೂಡ ಈ ಭಸ್ಮದೊಳಗೈತು. ಅದಕ್ಕ ಲಲಾಟ ಲಿಖಿತ ಅಂತಂದ್ರ ಬ್ರಹ್ಮ ಲಿಖಿತವನ್ನು ಕೂಡ ಅಳಿಸುವಂತ ಶಕ್ತಿ ಅದ ವಿಭೂತಿ ಒಳಗೈತೆ. ಬಂಗಾರಕ್ಕಿಂತಲೂ ಶ್ರೇಷ್ಠ ವಿಭೂತಿ. ಬಂಗಾರ ಅಂತೀವಲ್ಲ ನಾವು ತಾಯಿ, ಅದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಬೋರ್ಮಾಳ ಮಾಡಿಸ್ಕೊಂಡ್ಬಂದ್ಲ, ಚಲೋ ಬೋರ್ಮಾಳ, ಒಂದು 4-5 ತೊಲಿನ ಇತ್ತೇನೋ ಗೊತ್ತಿಲ್ಲ. ಬೋರ್ಮಾಳ ಮಾಡಿಸ್ಕೊಂಡ್ ಹಾಕೊಂಡ್ ಬಂದ್ಲು. ಮತ್ತ ಹಾಕೊಂಡ್ ಬಂದ್ಮ್ಯಾಗ ಸಮಾಧಾನ ಆಗಂಗಿಲ್ಲ ನಮ್ಮ ಜನಕ್ಕೆ, ಹೆಣ್ಮಕ್ಳಿಗೆ ಹೌದಿಲ್ರಿ, ಸಮಾಧಾನ ಆಗಂಗಿಲ್ಲ. ಅದನ್ನ ಯಾರ ಒಬ್ರು ಕೇಳ್ಬೇಕ, ಯವ್ವ ಬಂಗಾರ ಎಲ್ಲಿ ಮಾಡಿಸಿ, ಇದನ್ನ ಯಾರ ಎಂತಲ್ಲಿ ಮಾಡಿಸಿ, ಎಷ್ಟು ತೊಲಿ ಐತಿ, ಇದನ್ನೆಲ್ಲ ಕೇಳಿದಾಗ ಸಮಾಧಾನ ನಮ್ಮ ಹೆಣ್ಮಕ್ಳಿಗೆ. ಒಂದು ಜಂಪೋರ್ ಪೀಸ್ ತಂದ್ರು ಸಮಾಧಾನ ಇರಂಗಿಲ್ಲ, 4 ಮಂದಿ ಹೌದಂದಾಗ ಸಮಾಧಾನ ನಿಮಗ. ಆ ಮುದುಕಿಗೂ ಕೂಡ ಏನು, ಎಲ್ಲಾರು ಹೊಗಳಿ ನನ್ನ ಬಂಗಾರ ನೋಡ್ಲಿ ಅಂತ ಏನ್ ಮಾಡಿದ್ಲು, ಬೋರ್ಮಾಳ ಮ್ಯಾಗ ಹಾಕೊಂಡು ಓನ್ಯಾಗ ಬಂದ್ಲು. ಆ ಕಾಡಿ ನೋಡಿದ್ಲು. ಒಬ್ರ ಯಾರ ಕೇಳ್ಬೇಕಲ್ಲ, ಯವ್ವ ಅಜ್ಜಿ ಎಲ್ಲಿ ಹೋಗಿದ್ದೀಯ ಅನ್ನವ್ರ. ಇಲ್ಲೇ ಬಂಗಾರ ಅಂಗಡಿಗೆ ಹೋಗಿದ್ನಿ. ಹೌದಾ ಅನ್ನವ್ರ. ಹ್ಞೂ ಅನ್ನಕ್ಕೆ ಹಂಗ ಹೆಂಗ್ ಕೇಳ್ತಿದ್ಲಕ್ ಹಿಂಗ್ ಕೇಳಕ್ಕೆ, ಇಲ್ಲೇ ಬಂಗಾರ ಅಂಗಡಿಗೆ ಹೋಗಿದ್ನ್ಯವ ಅನ್ನಕ್ಕೆ ಹಿಂಗ ಬೋರ್ಮಾಳ ಹಿಂಗ ಮಾಡ್ಕೊತ. ಹೌದಾ ನಾನು ಅವರು ಸುಮ್ಮಾಗವ್ರಿ ಇವ್ರು. ಮುಂದೆ ಹೋದ್ಲು, ಯಾರು ಆಕಿಗೆ ನೀನ್ ಬೋರ್ಮಾಳ ಎಲ್ಲಿ ಮಾಡಿಸಿ, ಬೋರ್ಮಾಳ ಹೆಂಗೈತಿ ಅಂತ ಕೇಳೇ ಇಲ್ಲ. ಮನಿಗೆ ಹೋದ್ಲು, ಸಿಟ್ಟು ಬಂದ್ಬಿಡ್ತೆ ಆಕಿಗೆ ಮುದುಕಿಗೆ. ಅಲ್ಲ ಇಷ್ಟು ವರ್ಷ ಕಷ್ಟಪಷ್ಟ ಇದನ್ನ ಬಂಗಾರದ ಬೋರ್ಮಾಳ ಮಾಡಿಸಿನಿ, ಒಬ್ಬೇಕ್ಯಾರ ಕೇಳಬಾರ್ದ ಅಂತ ಏನ್ ಮಾಡಿದ್ಲು. ಅದ ಸಮಯಕ್ಕೆ ನೀರು ಬಂದಿದ್ದು ಹೊರಗ. ನೀರಾರ ತುಂಬುನು ಆಗ್ರ ಯಾರ ಕೇಳ್ತಾರ ನೀರ್ ತರಾಗತ್ ಹಿಂಗ ಮ್ಯಾಗ ಹಾಕೊಂಡ್ ನೀರ್ ತಗೊಂಬರಕತ್ಲ. ಮನ್ಯಾಗಿರೋ ಬಾಂಡೆ ಸಾಮಾನು ತುಂಬಿದ್ಲು, ಎಲ್ಲಾ ತುಂಬಿದ್ಲು. ಒಬ್ಬೇಕ್ಯಾರ ಬಂಗಾರ ನೀನು ಬೋರ್ಮಾಳ ಹೆಂಗೈತೆ ಅನ್ಬೇಕು, ಒಬ್ಬೇಕಿನ ಏನೋ ಅನ್ಲೇ ಇಲ್ಲ. ಒತ್ತ ಬಚ್ಚಲಕ್ಕೆ ಪೆಂಡ ಬಡದು ಬಚ್ಚಲಾನು ತುಂಬಿದ್ಲು, ನೀರ್ ಹೋಗುತ್ತಾನ ಬಚ್ಚಲ ತುಂಬಿದ್ಲು. ಸಾಯಂಕಾಲ ಆತು, ಯಾರು ಕೇಳಿಲ್ಲ. ಇನ್ನಟ್ಟು ಸಿಟ್ಟು ಬತ್ತು ಮುದುಕಿಗೆ, ಯಾರು ಕೇಳವಲ್ರಲ್ಲ ನಂದು ಬೋರ್ಮಾಳ. ಎಂದೂ ಕರಿಲಾರಾಕಿ ಮನಿ ಮಗ್ಲವ್ರ ಚಾಕ್ ಅವತ್ತೇನ್ ಮಾಡಿದ್ಲು, ಸಾಯಂಕಾಲ ಎಲ್ಲಾರನು ಯಾಕ ನೀ ಚಾಕ್ ಬಾ, ಯಾಕ ನೀ ಚಾ ಕುಡಿಯಾಕ ಬಾ ಅಂತ ಎಲ್ಲಾ ಕರ್ಕೊಂಡ್ಬಂದು ಚಾ ಚೂಡ ಮಾಡಿ ಕಟ್ಟಿ ಮ್ಯಾಗ ಕೂತು ಎಲ್ಲಾ ತಿಂದು ಹೋಗೋ ಮುಂದೆ ಅವ್ರ, ಯವ್ವ ಅಜ್ಜಿ ಚಾ ಚೂಡ ಭಾಳ ಚಂದ ಆಗಿತ್ತು ನೋಡು, ಭಾಳ ಚಲೋ ಆಗಿತ್ತು ಅಂದ್ರ ಅವ್ರ. ಈಕಿ ಒಳಗ ಅನ್ಕೊಳ್ಳಾಕಿ, ಚೂಡಾನ ಹೇಳ್ತಾರ, ಚಾನ ಹೇಳ್ತಾರ, ಬೋರ್ಮಾಳ ಹೇಳವಲ್ರಲ್ಲ ಅನ್ನಕೀಕಿ. ಚಾ ಚೂಡ ಚಂದ ಐತಂತ ಹೇಳಿ ಹೋದ್ರು. ಯಾರು ಬೋರ್ಮಾಳಕಿ ಮಾತಾಡ್ಸಲೇ ಇಲ್ಲ. 8 ಗಂಟೆ ಆಗಿತ್ತು ಸಮಯ, ಎಷ್ಟು ಸಮಯ ಆಗಿತ್ತು, ಮತ್ತ ಸಮಾಧಾನ ಆಗ್ಲಿಲ್ಲ ಮುದುಕಿಗೆ. ಇನ್ನಟ್ಟು ಸಿಟ್ಟು ಬಂದ್ಬಿಡ್ತಿ. ಮುಂಜಾನೆ ಇದ್ದ ಇಲ್ಲಿವರೆಗೆ ಅಡ್ಡಾಡಿನಿ, ಇವತ್ತವ್ರಿಗೆ ಚಾ ಚೂಡ ಹಾಕಿನಿ, ಒಂದರ ಕೇಳ್ಬೇಕು, ಒಂದು ಕೇಳಿಲ್ಲ ಅಂತ ಏನ್ ಮಾಡಿದ್ಲ, ಹಿಂದ್ ಹಿತ್ತಲದಾಗ ದೊಡ್ಡ ಬನಿಮಿತ್ತು, ರಾಶಿ ಆಗಿತ್ತು ಬನಿಮಿತ್ತು. ಹೋದಾಕೆ ಸಿಟ್ಟಿಗೆ ಏನ್ ಮಾಡಿದ್ನಂದ್ರ ಬನಿಮಿಗೆ ಉರಿ ಹಚ್ಚಿಬಿಟ್ಲು. ದೊಡ್ಡ ಬನಿಮಿ ದಗ 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 ಉರಿಯಾಕತ್ತಿ. ಊರ್ ಜನ ಎಲ್ಲ ಓಡಿ ಬಂದ್ರು.
ಓಡಿ ಬಂದು ಒಬ್ರು ನೀರು ಗೊಜ್ಜೋದು, ಒಬ್ರು ಮಣ್ಣು ಗೊಜ್ಜೋದು, ಆರ್ಸಾಕತ್ತಾರ. ಎಲ್ಲಾರು ನಿಂತು ಆರ್ಸಾಕತ್ತಾರ. ಅದ್ರೊಳಗೆ ಇನ್ನೊಂದು ಹೆಣ್ಮಗಳು ಇದ್ರದಂತ ಇತ್ತು ಅನ್ನೋ ಗೊತ್ತಿಲ್ಲ. ಅದು ಅಕ್ಕಿ ಏನು ಬೆಂಕಿ ಹತ್ತಿತ್ತಲ್ಲ, ಆರಾಕತ್ತಿತ್ತು, ಅದೆಲ್ಲ ಆರ್ಸಾಕತ್ತಾರ. ಅಕ್ಕಿ ಏನ್ ಮಾಡಾಕತ್ತಲ್ಲ ಅಂದ್ರ ಬಂಗಾರ ಮತ್ತೆ ಬೆಂಕಿಗೆ ಸ್ವಲ್ಪ ಹೊಳಿತೈತಲ್ಲ, ಅದು ದೂರಿಂದ ಬಂದ್ ಯವ್ವ ಅಜ್ಜಿ ಎಷ್ಟು ಹೊಳ್ಯಾಕತ್ತ, ಯವ್ವ ಎಷ್ಟು ಚಂದ ಐತಿ ನೀನು ಬೋರ್ಮಾಳ ಅಂದ್ಲಕ್ಕಿ. ಎಲ್ಲಾರು ಬೆಂಕಿ ಆರ್ಸಾಕತ್ತಾಳ. ಈಕಿ ಏನ್ ಮಾಡಿದ್ಲು, ಬೋರ್ಮಾಳ ಹೆಂಗೈತತ್, ಎಷ್ಟು ಚಂದ ಐತಿವ, ಎಲ್ಲಿ ಮಾಡಿಸಿದಿ ಅಂತ ಕೇಳಿದಾಗ ಆ ಮುದಿಕ್ ಏನ್ಬೇಕು, ಅಯ್ಯಯ್ಯ ನೀನು ಬಾಯಾಗ ಮಣ್ಣು ಹಾಕ್ಲಿ, ಇದ ಮಾತು ಮುಂಜಾನೆ ಕೇಳಿದ್ರ ಬಣ್ಮಿ ಉರಿ ಹಚ್ತಿದ್ಲಲ್ಲ ನಾ ಅನ್ಲಕ್ಕಿ. ಅಂದ್ರ ಬಂಗಾರ ಅಂದ್ರೆ ಹೆಣ್ಮಕ್ಳಿಗೆ ಇಷ್ಟ ಗಾಡಿ ಓಡಿಸ್ತಿದ್ರು. ಹಾವೇರಿ ಜಿಲ್ಲಾದೊಳಗ ಸಮಾಪುರ ಅಂತ ಒಂದು ಗ್ರಾಮ, ಆ ಗ್ರಾಮಕ್ಕೆ ಹೋಗ್ಬೇಕು. ಪುಟ್ಟಯ್ಯಜ್ಜರ ಗ್ರಾಮಕ್ಕೆ ಹೋದ್ರು. ಇನ್ನೇನು ಗ್ರಾಮ ಪ್ರವೇಶ ಆಗಬೇಕು, ಏನಾಗ್ಬಿಟ್ಟಿತ್ತು ಅಂತಂದ್ರ ಬಹಳಷ್ಟು ಜನ ನಿಂತಿದ್ರ ಅಲ್ಲಿ ಊರೊಳಗ. ಡೈವರ್ ಅಂತಾರ ಅಜ್ಜರ, ಮತ್ತ ಊರೊಳಗ ಭಾಳ ಜನ ನಿಂತತ್ರಿ, ಏನೋ ಆದಂಕ ಅಂತೈತಿ ಇಲ್ಲೇ ಅಂದ್ರು. ಆಗ ಅಜ್ಜರ್ ಅಲ್ಲೇನಾಗತ್ತ, ಇವತ್ತು ನಾ ಪೂಜೆಗೆ ಬಂದಿನಿ, ಆ ಊರಾಗ ಏನಾಗತ್ತ, ಮುಂದೆ ಹೋಗು ನೋಡುನು ಅಂದ್ರು ಪುಟ್ಟಯ್ಯಜ್ಜರ. ಆ ತಮ್ಮ ಗಾಡಿ ತಗೊಂಡು ಮುಂದೆ ಹೋದ್ಮ್ಯಾಗ ಅಲ್ಲಿದೆಲ್ಲ ವಾಸ್ತು ಎಲ್ಲ ನೋಡಿ ಅಜ್ಜಾರಿಗಂತಾನ, ಇಲ್ರಿ ಅಜ್ಜಾರ, ಇವತ್ತ ಈ ಊರಾಗಿ ಒಬ್ಬರ ಮನ್ಯಾಗ 8 ವರ್ಷದ ಹುಡುಗ ತೀರ್ಕೊಂಡ್ ಬಿಟ್ಟಾನ್ರಿ, ಮತ್ತ ಪೂಜೆ ನಡೆಯಂಗಲ್ಲ, ಹೊಳ್ಳಿ ಹೋಗುಣ್ರಿ ಅಂದ. ಆಗ ಪುಟ್ಟಯ್ಯಜ್ಜಾರ ಅಂತಾರ, ಏನ್ ಹೇಳ್ತಿ, ಯಾರು ತೀರ್ಕೊಂಡಾರ, ಯಾರು ಸತ್ತಾರ, ನಡಿ ಎಲ್ಲೈತೆ ಅದ್ ಮನಿ, ಹೋಗುನ್ ನಡಿ ಅಂದ್ರ ಅಜ್ಜಾರ. ಹೋಗುನ್ ನಡಿ ಅಂತ ಗಾಡಿ ಇಳಿಬೇಕಾಗಿತ್ತಂದ್ರೆ ಅಜ್ಜಾರ ಏನ್ ಮಾಡ್ತಿದ್ರು, ಅವ್ರ ಬಸ್ ಇಷ್ಟ ಒಂದು ಡೆಬ್ಬಿ ಒಳಗೆ ಭಸ್ಮ ಇರ್ತಿತ್ತು, ಅದನ್ನ ಭಸ್ಮ ತಗೊಂಡ್ ಹಿಂಗ 3 ಸಲ ಹಚ್ತಿದ್ರು ಅವ್ರು. ಹಿಂಗ 1 ಸಲ ಅಲ್ಲ 2 ಸಲ ಅಲ್ಲ 3 ಸಲ ಹಚ್ತಿದ್ರು. ಗಾಡಿ ಇಳಿಬೇಕಾಗಿತ್ತಂದ್ರ ಶಿಷ್ಯಾರ ಅಂತಿದ್ರತ್ತ, ಅಜ್ಜಾರ ಹನಿ ಮ್ಯಾಗ ಭಸ್ಮ ಐತಿ, ಮತ್ತೆ ಎಷ್ಟು ಹಚ್ತೀರಿ ಬಿಡ್ರಿ, ನನ್ನ ಇರ್ಲಿಲ್ಲ ಇನ್ನಟ್ ಹಚ್ಚಿದ್ರೆ ಏನಾಗತ್ತ ಅಂತ 3 ಸಲ ಹಚ್ತಿದ್ರು. ಹಚ್ಚಬೇಕಾಗಿತ್ತಂದ್ರೆ ಹಿಂಗ ತಿಕ್ತಿದ್ರು ಅವ್ರ ಭಸ್ಮ. ಹಿಂಗ ತಿಕ್ಕಾಗ ಯಾರೋ ಒಬ್ರು ಕೇಳ್ತಾರ ಅಂತ ಪುಟ್ಟಯ್ಯಜ್ಜರಿಗೆ, ಅಜ್ಜಾರ ಯಾಕ್ರಿ ಭಸ್ಮ ಹಿಂಗ ತಿಕ್ತಿರಿ, ಕಿವಿ ಅಂತಲ್ಲಿ ಹಿಂಗ ತಿಕ್ತಿದ್ರ ಅಂತ. ಆಗ ಅಜ್ಜಾರ ಅಂತಿದ್ರತ್ತೆ, ಹುಚ್ಚ, ಈ ಭಸ್ಮ ಕೂಡ ಹಿಂಗ ತಿಕ್ಕುದ್ರಿಂದ ಆ ಭಸ್ಮದೊಳಗೂ ಕೂಡ ಶಿವ 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 ಅಂತ ನುಡಿತೈತು ಅಂತಿದ್ರಂತ. ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಮನೆಗೆ ಹೋಗಿ ಭಸ್ಮ ಹಿಂಗ ತಿಕ್ಕ್ರಿ, ಅದು ಕೂಡ ಶಿವ ಶಿವ ಅಂತೈತೆ ಅಂತ. ಹಂಗ ಭಸ್ಮ ತಗೊಂಡ್ ಅಜ್ಜಾರ ಏನ್ ಮಾಡಿದ್ರು, ಇಳಿದ್ರು. ಗಾಡಿ ಇಳದ ಮನಿ ಒಳಗ ಏನು ಸತ್ತಿತ್ತಲ್ಲ ಹುಡುಗ ಮಲಗಿಸಿರ್ತಾರ, ಹೋಗಿ ನೋಡ್ತಾರ ಸತ್ತಿತ್ತು ಹುಡುಗ. ಪುಟ್ಟಯ್ಯಜ್ಜಾರ ಕುಂತ್ರಂತ, ಹುಡುಗನ ತಲೆ ಮ್ಯಾಗ ಕುಂತ ತಲೆ ಕೈಯಾಡಿಸ್ಕೋತ ಏನ್ ಮಾಡಿದ್ರ, ಹುಡುಗನ 1-2-3 ಸಲ ಹಿಂಗೆ ಕೈಯಾಡಿಸಿ, ಯಾರು ಹೇಳಿದ್ರು ಸತ್ತತ್ತ ಭಾಳ ನಿದ್ದೆ, ಗಾಢ ನಿದ್ದಿಗೆ ಹೋಗೈತಿ, ಇದೇನು ಸಾಯ್ತತ್ತ ಏನ್ ಮಾಡಿದ್ರು, ತಮ್ಮಲ್ಲಿರ್ತಕ್ಕಂಥ ಭಸ್ಮ ತಗೊಂಡ 3 ಸಲ ಸಿದ್ಧಲಿಂಗೇಶ 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 ಅಂತ 3 ಸರಿ ಹಚ್ಚಿ, ಏ ತಮ್ಮ ಇವತ್ತ ನಿನ್ನ ಮನೆಗೆ ಬಂದ ನಾನು, ನೀನ ಪೂಜೆ ಮಾಡ್ಕೊಳ್ಬೇಕ, ಮಕ್ಕೊಂದಿಯಲ್ಲ ಎದ್ದೇಳ, ಮಕ್ಕೊಂದಿಯಲ್ಲ ಎದ್ದೇಳ ಅಂತಂದ್ರ ಯಾವಾಗ ಎದ್ದೇಳತ್ತ ಭಸ್ಮ ಹಚ್ಚಿದ್ರು ಸತ್ತಿರ್ತಕ್ಕಂಥ ಕೂಸಲಕ್ಕೆ ಎದ್ದೇಳತೈತ. ಅವತ್ತ 8 ವರ್ಷದ ಹುಡುಗ ಸತ್ತಿದ ಕೂಸು ಎದ್ದೆತ್ತು. ಅವತ್ತ ಪುಟ್ಟಯ್ಯಜ್ಜರ ಪಾದ ಪೂಜೆಯನ್ನು ಕೂಡ ಅದ 8 ವರ್ಷದ ಹುಡುಗ ಪಾದ ಪೂಜೆ ಮಾಡ್ಕೋತಾನ. ಇನ್ನೂವರೆಗೂ ಕೂಡ ಆ ಕುಟುಂಬ ಐತಿ ತಾಯಿ. ಅಂದ್ರೆ ಭಸ್ಮದೊಳಗ ಸತ್ತವರನ್ನು ಬದುಕಿಸುವಂತ ಶಕ್ತಿಯು ಕೂಡ ಭಸ್ಮದೊಳಗ ಐತಿ. ಇಷ್ಟು ಹೇಳುವುದೆಂದು ರುದ್ರಾಕ್ಷ ಮಹಿಮೆಯನೆಂದು ಹೇಳತೊಡಗಿದ ಗುರುವರಿಯ ಕೈ ಮುಗಿದಪ್ಪಿ ಹೇಳಿದ ಶರಣ ಬಸವಪ್ಪ, ಇನ್ನು ಮುಂದೆ ಕೇಳು ರುದ್ರಾಕ್ಷ ಮಹಿಮೆ ಎಂಬುದು ಜಗತ್ತಿಗೆ ಗೊತ್ತದು, ಶಿವಲೀಲೆ ಎಂಬುದು ಶಿವತತ್ವವನ್ನು ಬೋಧಿಸಿ ಹರಿಷೆಂದು ಹೇಳಿದ ಶಿವ ಶರಣ ಬಸವೇಶ ಜಗದೀಶ ಗುರುವರಿಗೆ ಕರ ಮುಗಿದಪ್ಪಿ ಹೇಳಿದ ಗುರುವರಿಯ. ಹೀಗೆ ಶರಣ ಬಸವನಿಗೆ ಕಲಿಕೇರಿಯ ಮರುಳರಾಧ್ಯರು ಭಸ್ಮದ ಮಹತ್ವವನ್ನು ಹೇಳಿದ ನಂತರ ಅಷ್ಟಾವರಣದೊಳಗ ಭಸ್ಮ ಆದ ನಂತರ ಬರ್ತಕ್ಕಂಥ ರುದ್ರಾಕ್ಷಿ, ಗುರುದೇವ ಆ ರುದ್ರಾಕ್ಷಿಯ ಮಹಿಮೆಯನ್ನು ಕೂಡ ನನಗೊಂದಿಷ್ಟು ಬೋಧನೆ ಮಾಡ್ರಿ ಅಂತ ಕೇಳಿಕೊಂಡಾಗ ಆಗ ಕಲಿಕೇರಿಯ ಮೊರರಾಧ್ಯರು ರುದ್ರಾಕ್ಷಿಯ ಮಹತ್ವವನ್ನ ಶರಣಬಸವನಿಗೆ ಹೇಳ್ತಾರ. ನೋಡಪ್ಪ, ಶರಣಬಸವ ರುದ್ರಾಕ್ಷಿ ಅಂತಂದ್ರ ಅದು ಕೂಡ ಪರಮಾತ್ಮನ ಒಂದು ಸಂಕೇತ. ಸ್ವಲ್ಪ ಪದ ನೋಡ್ರಿ, ರುದ್ರ ಪ್ಲಸ್ ಅಕ್ಷಿ. ಪದ ಬಿಡ್ಸಕ್ ಬರುತ್ತಲ್ರಿ ನಿಮಗ, ಶಾಲೆಗೆ ಹೇಳಿರ್ತಾರ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ. ರುದ್ರ ಪ್ಲಸ್ ಅಕ್ಷಿ = ರುದ್ರಾಕ್ಷಿ. ರುದ್ರ ಅಂದ್ರ ಪರಮಾತ್ಮ, ಅಕ್ಷಿ ಅಂದ್ರೆ ಏನ್ರಿ, ಕಣ್ಣೀರಿಗೆ ಅಕ್ಷಿ ಅಂತ ಕರೀತಾರ ಸಂಸ್ಕೃತದೊಳಗ. ನಮ್ಮ ಕಣ್ಣೀರಂತ ಅದಕ್ಕೆ ಅಕ್ಷಿ ಅಂತ ಕರೀತಾರ. ಅಂದ್ರ ರುದ್ರನ ಕಣ್ಣೀರಿನಿಂದ ಆಗಿರ್ತಕ್ಕಂಥದ್ದೇ ರುದ್ರಾಕ್ಷಿ ಅಂತ. ಪರಮಾತ್ಮನ ಕಣ್ಣೀರಿನಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಇದು ರುದ್ರಾಕ್ಷಿ.
ಇಂಥ ರುದ್ರಾಕ್ಷಿಯನ್ನ ಧರಿಸ್ಬೇಕು. ಯಾರು ರುದ್ರಾಕ್ಷಿಯನ್ನ ಧರಿಸ್ತಾರೋ ಅವರಿಗೆ ಪಾಪ ವಿಮೋಚನೆ ಆಗ್ತಕ್ಕಂಥ ಶಕ್ತಿನೂ ಕೂಡ ಆ ರುದ್ರಾಕ್ಷಿ ಒಳಗೈತಿ. ಆ ರುದ್ರಾಕ್ಷಿ ನಮ್ಮ ದೇಹದೊಳಗಿರ್ತಕ್ಕಂಥ ಎಷ್ಟೋ ಚರ್ಮ ರೋಗವನ್ನ ಕಳಿತಕ್ಕಂಥ ಶಕ್ತಿಯು ಕೂಡ ರುದ್ರಾಕ್ಷಿ ಒಳಗೈತಿ. ಯಾಕಂದ್ರೆ ನಾವು ಸ್ನಾನ ಮಾಡೋ ಮುಂದೆ ನೀರು ಏನು ಮಾಡುತ್ತಾ ಆ ರುದ್ರಾಕ್ಷಿಗೆ ಬಡದು ನಮ್ಮ ದೇಹಕ್ಕೆ ಬಡಿತೀವಿ ಅಂತಂದ್ರೆ ಎಲ್ಲಾದ್ರೂ ನಮಗೊಂದಿಷ್ಟು ಚರ್ಮ ರೋಗ ಇತ್ತಂದ್ರೂ ಕೂಡ ಆ ರುದ್ರಾಕ್ಷಿಯಿಂದ ಹೋಗುತ್ತೆ ತಾಯಿ. ಅದಕ್ಕೆ ರುದ್ರಾಕ್ಷಿ ಎದಿ ಮೇಲೆ ಧರಿಸ್ಬೇಕು ಅಂತ ಹೇಳೋದು. ಅಷ್ಟ ಅಲ್ಲ, ಹಿಂದಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂತಂದ್ರ ಆ ರುದ್ರಾಕ್ಷಿಯನ್ನ ಮಕ್ಕಳಿಗೆ ಜ್ವರ ಬಂದು ಅಂತಂದ್ರೆ ತೇದ ರುದ್ರಾಕ್ಷಿ ನೀರು ಕೊಡ್ತಿದ್ರು. ನಿಮ್ಮ ಕಡೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳಿಗೆ ಏನ್ ಮಾಡ್ತಿದ್ರು, ರುದ್ರಾಕ್ಷಿ ಅಂದ್ರೆ ಜ್ವರ ಕೂಡ ಕಮ್ಮಿ ಆಗುತ್ತಾವ ರುದ್ರಾಕ್ಷಿಯಿಂದ. ಹೊಳೆ ಮಕ್ಕಳಿಗೆ ಒಂದು ರುದ್ರಾಕ್ಷಿ ಕಟ್ತಿದ್ರು. ಯಾಕೆ ರುದ್ರಾಕ್ಷಿ ಕಟ್ತಿದ್ರು ಅಂತಂದ್ರೆ ಆ ಮಕ್ಕಳು ಅದ್ರ ರುದ್ರಾಕ್ಷಿ ಆಡ್ತಾ ಯಾಕಂದ್ರೆ ಮಕ್ಕಳಿಗೆ ಬಾಯಾಗಿ ಇಟ್ಕೊಳ್ಳೋ ಚಟ. ಆ ರುದ್ರಾಕ್ಷಿ ಬಾಯಾಗಿ ಇಟ್ಕೊಂಡ್ರು ಅಂತಂದ್ರೆ ರೋಗಗಳು ಹೋಗ್ಲಿ ಅನ್ನೋದಕ್ಕೆ ಏನ್ ಮಾಡ್ತಿದ್ರು, ಒಂದೊಂದು ರುದ್ರಾಕ್ಷಿಯನ್ನು ಕಟ್ತಿದ್ರು ಕೊಳ್ಳೊಳಗ. ಅಂದ್ರೆ ಅಷ್ಟು ಶಕ್ತಿ ಆ ರುದ್ರಾಕ್ಷಿಯೊಳಗ ಐತಿ. ಆ ರುದ್ರಾಕ್ಷಿಗೆ ರೋಗವನ್ನ, ಚರ್ಮ ರೋಗವನ್ನ ಕಳಿತಕ್ಕಂಥ ಶಕ್ತಿ ಎಷ್ಟೈತೋ ಅಷ್ಟೇ ಮನುಷ್ಯನ ಮನಸ್ಸನ್ನ ಪರಿಶುದ್ಧ ಮಾಡ್ತಕ್ಕಂಥ ಶಕ್ತಿಯು ಕೂಡ ರುದ್ರಾಕ್ಷಿಯೊಳಗೈತಿ. ಆಗ ಶರಣಬಸವನಿಗೆ ಕಲಿಕೆಯರು ಮೊರರಾಧ್ಯರು, ನೋಡಪ್ಪ ಶರಣಬಸವ, ಹಿಂದಕ್ಕ ಅತ್ಯಂತ ಹಿಂದೆ ಆಗಿರ್ತಕ್ಕಂಥ ಒಬ್ಬ ಕರಿವೀರ ಅಂತಕ್ಕಂಥ ರಾಜ್ಯ, ಅವನ ರಾಜ್ಯದೊಳಗ ಅವನ ಮಂತ್ರಿ ಆಗಿರ್ತಕ್ಕಂಥ ಶಂತನಾಕ್ಯ ಅಂತಕ್ಕಂಥ ಮಂತ್ರಿ ಇಬ್ಬರು ಕೂಡ ಅತ್ಯಂತ ಸುಂದರವಾಗಿ ರಾಜ್ಯಭಾರವನ್ನ ಮಾಡ್ತಕ್ಕಂಥವ್ರು. ರಾಜನಿಗೆ ತಕ್ಕಂಥ ಮಂತ್ರಿ, ಮಂತ್ರಿಗೆ ತಕ್ಕಂಥ ರಾಜ. ಕರಿವೀರ ರಾಜ, ಶಾಂತನಾಕ್ಯ ಮಂತ್ರಿ. ಇಬ್ರು ಕೂಡ ಪ್ರಜೆಗಳೇ ದೈವ, ಪ್ರಜೆಗಳೇ ನನಗೆಲ್ಲ ಅಂತ ರಾಜ ಏನು ಮಾಡ್ತಿದ್ದ, ಪ್ರಜೆಗಳನ್ನ ಬಹಳ ಚಂದ ನೋಡ್ಕೋತಿದ್ದ. ಬಹಳ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿನ ರಾಜ. ಅವ ಏನು ಮಾಡಿದ್ದ ಅಂತಂದ್ರ ಅವನ ಅರಮನೆಯೊಳಗ ಒಂದು ಹೂವಿನ ತೋಟವನ್ನು ಮಾಡಿರ್ತಾನ. ಮುಂಜಾನೆ ಎದ್ದ ಹೂಗಳನ್ನು ನೋಡ್ಬೇಕು. ಯಾರು ಹೂಗಳನ್ನು ನೋಡ್ತಾರ ಅವರ ಮನಸ್ಸು ಹೂ ಅರಳದಂಗ ಅರಳುತ್ತೈತೆ ಅಂತ ಏನ್ ಮಾಡ್ತಿದ್ದ, ವಾಯು ವ್ಯವಹಾರ ಅಂದ್ರೆ ಮುಂಜಾನೆ ಎದ್ದ ಅಲ್ಲಿ ಹೋದ ಅಂತಂದ್ರ ಮನಸ್ಸು ಪರಿಶುದ್ಧ ಆಗತೈತಿ ಅನ್ನೋದಕ್ಕೆ ಒಂದು ಹೂವಿನ ತೋಟವನ್ನು ಮಾಡಿದ್ದ. ಆ ಹೂವಿನ ತೋಟದೊಳಗೆ ದಿನಾ ಮುಂಜಾನೆ ಎದ್ದೇಳನ ಹೂವಿನ ತೋಟಕ್ಕೆ ಹೋಗ್ತಿದ್ದ. ಅಲ್ಲೊಂದು ಅರ್ಧ ತಾಸು ಕುಂತು ಬರ್ತಿದ್ದ. ಹಿಂಗಿರ್ಬೇಕಾದ್ರೆ ಒಂದು ದಿವಸ ಏನಾಯ್ತು ಅಂತಂದ್ರ, ರಾಜ ಮುಂಜಾನೆ ಎದ್ದು ಹೂವಿನ ತೋಟಕ್ಕೆ ಪ್ರತಿದಿನ ಹೆಂಗೆ ಹೋಗ್ತಿದ್ದ. ಹೋಗೋ ಸಂದರ್ಭದೊಳಗ ಮುಂಜಾನೆ ಸೂರ್ಯನ ಉದಯ, ಆ ಉದಯಕ್ಕೆ ಸೂರ್ಯನ ಕಿರಣಗಳು, ಆ ಕಿರಣಗಳ ಹೂವಿನ ಮೇಲೆ ಬೀಳುವಂತ ಸಂದರ್ಭದೊಳಗ ಒಬ್ಬಾಕಿ ಹೆಣ್ಣುಮಗಳು ಏನ್ ಮಾಡಿದ್ಲು ಅಂತಂದ್ರ ಶ್ವೇತವರ್ಣದ ಬಟ್ಟೆಗಳನ್ನ ಕಟ್ಕೊಂಡು ಹೂವನ್ನ ಹರಿತಿರ್ತಾಳ. ಶ್ವೇತವರ್ಣದ ಬಟ್ಟೆ ಅಷ್ಟ ಚಂದ ಇರ್ತಕ್ಕಂಥ ಹೆಣ್ಮಗಳು. ಯಾವಾಗ ರಾಜ ಹೂವದ ತೋಟದೊಳಗೆ ಹೋಗಿ ಆಕೆಯನ್ನು ನೋಡ್ತಾನೋ, ಮೊದಲ ಸೂರ್ಯನ ಕಿರಣಗಳ ಬಿದ್ದು ಆಕೆಯ ಸೌಂದರ್ಯ 100ರಷ್ಟು ಹೆಚ್ಚಾಗಿ ಅವನಿಗೆ ಕಾಣ್ತೈತಿ. ಎಂದೂ ಕೂಡ ಯಾರನ್ನು ಕೆಟ್ಟಗಣ್ಣಿನಿಂದ ನೋಡಿಲ್ಲ, ಎಂದೂ ಕಾಮ ಅಂತಕ್ಕಂಥದ್ದು ಹುಟ್ಟಿಲ್ಲ ಕರಿವೀರ ರಾಜನಿಗೆ. ಆದ್ರೆ ಅವತ್ತಿನ ದಿವಸ ಏನಾಯ್ತು ಅಂತಂದ್ರ ಆ ಸೂರ್ಯನ ಬೆಳಕಿನೊಳಗ ಆ ಹೆಣ್ಮಗಳ ನೋಡಿರ್ತಕ್ಕಂಥ ರಾಜನೊಳಗ ಆ ಹೆಣ್ಮಗಳು ಬೇಕು ಅಂತ ಆಸೆ ಹುಟ್ಟಿಬಿಡ್ತಿ. ಅಕ್ಕಿ ಬೇಕು ಅನ್ನೋ ಆಸೆ ಹುಟ್ಟಿತಿ. ಸೀದಾ ಅರಮನೆಯೊಳಗೆ ಹೋಗ್ತಾನ. ಹೋಗಿ ಮಂತ್ರಿನ ಕರೆಸಿ ಮಂತ್ರಿಗೆ ಆಜ್ಞೆ ಮಾಡ್ತಾನ, ಮಂತ್ರಿ ನೀ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಇವತ್ತು ನಮ್ಮ ಹೂವಿನ ತೋಟದೊಳಗ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಹೆಣ್ಣುಮಗಳು ಹೂವನ್ನು ಹರಿತಿದ್ಲು, ಆಕಿ ನನಗೆ ಇವತ್ತು ರಾತ್ರಿ ಬೇಕಪ್ಪ. ನೀ ಏನಾರ ಮಾಡ, ಆಕಿನ ಕರ್ಕೊಂಬ ಇವತ್ತು. ರಾಜಾಜ್ಞೆ, ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರ. ರಾಜ ಅಂದ್ರೆ ದೇವರಿದ್ದಂಗ. ಆಯ್ತು ಅಂತ ಮಂತ್ರಿ ಕೂಡ ರಾಜನಿಗೆ ಯಾವತ್ತೂ ಇಲ್ಲ ಅಂದಿದ್ದಿಲ್ಲ. ಹೋಗಿ ಸೈನಿಕರನ್ನ ವಿಚಾರ ಮಾಡಿದ. ಅಲ್ರಪ್ಪ, ಇವತ್ತು ಮುಂಜಾನೆ ಹೂವಿನ ತೋಟದೊಳಗ ಯಾವುದೋ ಒಂದು ಹೆಣ್ಮಗಳು ಬಂದು ಹೂ ಹರಿತಿದ್ಲಂತೆ, ಯಾರಕ್ಕಿ, ಎಲ್ಲಿ ಅಕ್ಕಿ? ಆಗ ಮಂತ್ರಿಗಳಂತಾರ, ಮಂತ್ರಿಗಳ ಆ ಹೆಣ್ಮಗಳ ಬೇರೆ ಯಾರು ಅಲ್ರಪ್ಪ, ಆ ಹೆಣ್ಮಗಳು ಬೇರೆ ಯಾರು ಅಲ್ರಪ್ಪ, ನಿಮ್ಮ ಹೆಂಡತಿ ಶ್ವೇತಾಂಬರಿನ ಅಂದ್ಬಿಟ್ರು. ನಿಮ್ಮ ಹೆಂಡತಿಯಪ್ಪ ಎಂದೂ ಬಂದಿದ್ದಿಲ್ಲ, ಇವತ್ತ ಹೂ ಹರ್ಕೋಬೇಕದ್ ಬಂದಿದ್ಲು, ನಾವ ಕಳಿಸಿಕೊಟ್ಟಿವು ಹೂವಿನ ತೋಟಕ್ಕ ಅಂದ. ಮಂತ್ರಿಗೆ ಏನು ಮಾಡ್ಬೇಕು ಅನ್ನೋದ ಗೊತ್ತಾಗ್ಲಿಲ್ಲ. ರಾಜಾಗ ಮಾತು ಕೊಟ್ಟು ಬಂದಾನ, ಎಂದೂ ಕೂಡ ರಾಜನ ಮಾತನ್ನ ಮೀರಿಲ್ಲ. ಅದ ದುಃಖದೊಳಗ ಮನೆಗೆ ಹೋದ. ಮನೆಯೊಳಗ ಶ್ವೇತಾಂಬರಿ ಏನು ಹೂ ಓದಿದ್ಲ, ಹೂ ದೇವರಿಗೆ ಏರಿಸಿ ಎಲ್ಲ ಪೂಜೆ ಮಾಡಿ ಬಂದ ಗಂಡ. ಮಂತ್ರಿಗಳು ಬರೋಣ, ಅಲ್ರಿ ದಿನ ಬಹಳ ತಡ ಆಗಿ ಬರ್ತಿದ್ರಿ, ಇವತ್ತು ಲಘು ಬಂದ್ರಲ್ಲ, ಏನಾಗೈತಿ? ಯಾಕೆ ಮುಖ ಸಪ್ಪಿಟ್ಟು ಬಂದಿರಲ್ಲ, ಏನಾಗೈತಿ ನಿಮಗ ಅಂದ. ಏನ್ ಹೇಳಿವ, ದಿನಾನು ಇಲ್ಲೇ ಹೂ ಹರಿತಿದ್ದಿ, ಇವತ್ತು ಇಲ್ಲೇ ಹೂ ಹರಿದ್ರ ಆಕಿತ್ತಲ್ಲ, ಯಾಕೆ ಇವತ್ತು ರಾಜನ ತೋಟಕ್ಕೆ ಹೋಗಕ್ ಹೋಗಿದ್ದಿ? ಯಾಕ್ರಿ ಏನಾಯ್ತು?
ನಾ ರಾಜನ ತೊಟ್ಟಕ್ಕೆ ಹೂ ಹರಿಯಾಕ ಹೋಗೋದಕ್ಕ ಇಲ್ಲಿ ಹೂ ಹರಿದಕ್ಕ ಏನು ಸಂಬಂಧ ರೀ? ಏನಾತು? ಏನಿಲ್ಲ. ನಮ್ಮ ರಾಜ ಮುಂಜಾನೆ ಎದ್ದ ಯಾವತ್ತೂ ಕೂಡ ಏನೂ ಬಯಸಿಲ್ಲ ನಮ್ಮ ರಾಜ. ಆದ್ರೆ ಮುಂಜಾನೆ ಎದ್ದು ನಿನ್ನ ಹೂವಿನ ತೋಟದೊಳಗೆ ನೋಡಿರ್ತಕ್ಕಂಥ ರಾಜನಿಗೆ ನಿನ್ನ ಮ್ಯಾಗ ಆಸೆ ಆಗೈತಿ, ನಿನ್ನ ಕರ್ಕೊಂಬ ಅಂತ ಕಳಿಸ್ಯಾನ. ಈಗೊಂಥರ ದಿಗ್ಭ್ರಮೆ ಆಗ್ಬಿಟ್ಟು, ಮತ್ ನೀವು ಏನ್ ಹೇಳಿದ್ರಿ? ರಾಜನ ಆಜ್ಞೆ ಮೀರಾಕ್ ಬರಂಗಲ್ಲ, ಕರ್ಕೊಂಡ್ ಬರ್ತೀನಿ ಅಂತ ಬಂದೀನಿ ಅಂದ. ಪಾಪ ಹೆಣ್ಮಗಳಿಗೆ, ಒಂದು ಹೆಣ್ಮಗಳನ್ನ ಕಾಯ್ತಕ್ಕಂಥವನೇ ಗಂಡ ಬೇಲಿಯ ಎದ್ದು ಹೊಲ ಮೇದ್ರ ಹೆಂಗ್ರಿ? ನನ್ನ ಕಾಪಾಡುದು ನನ್ನ ಜವಾಬ್ದಾರಿ ನಿಂದು, ಮತ್ತೆ ನೀನ ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿ ಅಂದ್ರೆ ಹೆಂಗಪ್ಪ? ಅತ್ಯಂತ ದುಃಖದೊಳಗಳ ಕೋತಕೊಂಡು ಮಂತ್ರಿಗೂ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಅತ್ಯಂತ ಪ್ರೀತಿಯಿಂದ ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿ ರಾಜ ಬೇಡನ ಕರ್ಕೊಂಡು ಹೋಗ್ಬೇಕಲ್ಲ. ಚಿಂತೆ ಹತ್ತಿ ಬಿಡ್ತಿ. ಕುಂತ ಸಂದರ್ಭದೊಳಗ ಅವನಿಗೊಂದು ಮಾತು ನೆನಪಾಗ್ತೈತಿ. ಎಂದೋ ಹಿಂದಕ್ಕ ಕಾಡಿನೊಳಗ ಬೇಟೆ ಆಡುವಂತ ಸಂದರ್ಭದೊಳಗ ಒಂದು ಆಶ್ರಮಕ್ಕೆ ಹೋಗಿರ್ತಾನ. ನಟ್ಟ ನಡು ಕಾಡಿನೊಳಗಿರ್ತಕ್ಕಂಥ ಆಶ್ರಮ, ಆ ಆಶ್ರಮದೊಳಗಿರ್ತಕ್ಕಂಥ ಒಬ್ಬ ಋಷಿಗಳು ಅವನಿಗೊಂದು ವರವನ್ನ ಕೊಟ್ಟಿರ್ತಾರ. ನೋಡಪ್ಪ ಮಂತ್ರಿ ಶಂತನಾಕ್ಯ, ನೀ ಎಲ್ಲ ಬಹಳ ಬುದ್ಧಿವಂತ ಆದಿಯ, ನಿನಗಿಂತ ಬುದ್ಧಿವಂತ ಯಾರೂ ಇಲ್ಲ. ಆದ್ರ ಮುಂದೊಂದು ನಿನಗ ಘಟನೆ ಬರ್ತೈತಿ, ಒಂದು ಕಾಲ ಬರ್ತೈತಿ, ಒಂದು ಸಮಯ ಬರ್ತೈತಿ, ಕೆಟ್ಟ ಸಮಯ. ಆ ಸಮಯದೊಳಗೆ ನಿನಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಂಗಲ್ಲ, ನಿನ್ನ ಬುದ್ಧಿ ಓಡಂಗಲ್ಲ, ಮಂಕಾಗಿ ಕುಳ್ತಿರ್ತೀಯ. ಅಂತ ಸಂದರ್ಭದೊಳಗೆ ಏನ್ ಮಾಡುವಂತಂದ್ರ ಈ ಒಂದು ಪೆಟ್ಟಿಗೆ ಕೊಡ್ತೀನಿ, ಅವತ್ತ ಇದನ್ನ ತೆಗೆದು ನೋಡು, ಅಲ್ಲಿವರೆಗೂ ಇದನ್ನ ಪೂಜೆ ಮಾಡು ಅಂತ ಒಂದು ಪೆಟ್ಟಿಗೆಯನ್ನು ಅವತ್ತ ಏನ್ ಮಾಡುತ್ತ ಒಬ್ಬ ರುಚಿ ಕೊಟ್ಟು ಕಳಿಸಿರ್ತಾನೆ. ಅದು ನೆನಪಾಗಿ ಬಿಡ್ತೈತಿ ಒಂದು. ಓ, ಆ ಮಹರ್ಷಿಗಳು ಹೇಳಿರ್ತಕ್ಕಂಥ ಘಟನೆ ಇದೋ ಇರ್ಬೋದು ಅಂತ ಓಡಿ ಹೋಗಿ ಜಗಲಿ ಮುಂದಿರ್ತಕ್ಕಂಥ ಪೆಟ್ಟಿಗೆಯನ್ನು ತಗೊಂಡು ನೋಡ್ತಾನ. ತೆಗೆದು ನೋಡ್ತಾನ. ಅದ್ರೊಳಗ ಒಂದು ವಿಭೂತಿ, ಒಂದು ರುದ್ರಾಕ್ಷಿ ಮಾಲೆ. ಮಂತ್ರಿ ಶಾನೆ ಇದ್ದ. ಓ, ಗುರುಗಳು ನನಗೆ ಅವತ್ತ ಇದಕ್ಕೆ ಪರಿಹಾರ ಕೊಟ್ಟಾರ ಅಂತ ಖುಷಿಯಿಂದ ಹೆಂಡತಿಗೆ ಹೇಳ್ತಾನ. ಶ್ವೇತಾಂಬರಿ, ನೀ ಏನೋ ಚಿಂತೆ ಮಾಡಕ್ ಹೋಗ್ಬೇಡ, ಆ ಭಗವಂತ ನಮ್ಮ ಅಂತಲ್ಲಿ ಅದಾನವ, ಚಿಂತೆ ಮಾಡಕ್ ಹೋಗ್ಬೇಡ, ನೀ ರಾಜನಂತಲ್ಲಿ ಹೋಗ್ಬೇಕು, ತಯಾರಾಗು ಅಂದ. ಅಕ್ಕಿ ಅಂತಾಳ, ಇಲ್ರಿ ಗಂಡ ಹೇಳೋ ಮಾತೇನ್ರಿ ಇದು? ಇಲ್ಲ ನೀ ಏನೋ ತಯಾರಾಗು, ಆದ್ರೆ ಹೆಂಗ ತಯಾರಾಗು ಅಂತಂದ್ರ ಮುಂಜಾನೆ ಯಾವ ಶ್ವೇತವರ್ಣದ ಬಟ್ಟೆ ಹಾಕೊಂಡಿದ್ದೆಲ್ಲ ಅದ ಬಟ್ಟೆಗಳನ್ನ ಹಾಕು ಅಂತ. ಗಂಡನ ಮಾತು ಪಾಲನೆ ಮಾಡ್ಬೇಕು. ದುಃಖದೊಳಗೆ ಏನ್ ಮಾಡಿದ್ಲು ಅಂತಂದ್ರ ಅದ ಶ್ವೇತವರ್ಣದ ಬಟ್ಟೆ ಹಾಕೊಂಡ್ರು. ಮಂತ್ರಿ ಶಂತನಕ್ಕೆ ಕರ್ಕೊಂಡು ಹೋಗಿ ರಾಜನ ರೂಮಿಗೆ ಕಳಿಸ್ಬೇಕಲ್ಲ, ಕೊಟ್ಟರಿಗೆ ಕಳಿಸ್ಬೇಕಾಗಿತ್ತು. ಅಂತಂದ್ರ ಏನ್ ಮಾಡಿದ ಅಂತ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ವಿಭೂತಿ ರುದ್ರಾಕ್ಷಿ ಅದನ್ನ ತೆಗಿತಾನ. ರುದ್ರಾಕ್ಷಿ ಕೊಳ್ಳಾಗ ಹಾಕಿದ ಮ್ಯಾಗ ಕಾಣುವಂಗ ಹನಿ ಮ್ಯಾಗ 3 ಬಟ್ಟು ವಿಭೂತಿ ಹಬ್ಬಗ ಬಡದ ಆರಾಮ್ ಹೋಗು ನೀನು ರಾಜನಂತಲೇ ಅಂದ. ಈಕಿಗೆ ದುಃಖ. ಗಂಡ ನೋಡಿದ್ರೆ ಕಳಸಂತಾನ, ಅದ್ರ ಮಹತ್ವ ಗೊತ್ತಿಲ್ಲ. ನೀ ಹೋಗು, ಏನಾಗಂಗಲ್ಲ, ಆ ಪರಮಾತ್ಮ ಅದನ್ನ ಒಳಗ್ ಹೋಗು ಅಂದ. ಒಳಗ್ ಹೋಗೋನ ಅತ್ಯಂತ ದುಃಖದಿಂದ ಹೋಗುತ್ತಾಳ. ರಾಜ ಕಾಯಕತ್ತಿದ್ದ. ಓ, ಮುಂಜಾನೆ ನೋಡಿರ್ತಕ್ಕಂಥ ಆ ಸ್ತ್ರೀ ಬಂದಾಳ. ಆಕೆ ಏನು ಅನುಭವಿಸ್ಬೇಕು ಅಂತಕ್ಕಂಥ ಖುಷಿ ರಾಜ್ಯನಿಗೆ ಏನಾಗಿಬಿಟ್ಟಿರ್ತದೆ, ಕಾಮ ನೆತ್ತಿಗೇರಿ ಬಿಟ್ಟಿರ್ತೈತಿ. ಯಾವಾಗ ಬರ್ತಾಳ, ಯಾವಾಗ ಆಕೆನ ಅನುಭವಿಸ್ಬೇಕು ಅಂತ. ಹನಿ ಮ್ಯಾಲ ವಿಭೂತಿ, ಕೊಳ್ಳಾಗ ರುದ್ರಾಕ್ಷಿ ದರ್ಶಾಳ. ಒಳಗ ಹೋಗಿ ರೂಮಿನ ಬಾಗ್ಲ ತೆಗಿತಾಳ. ಯಾವಾಗ ಬಾಗ್ಲ ತೆಗೆದ್ಲು, ಈಕಿನ ಅನುಭವಿಸ್ಬೇಕಂತ ರಾಜ ಓಡಿ ಬಂದ ನೋಡ್ತಾನ. ಯಾವಾಗ ಆಕಿನ ನೋಡಿದ್ನೋ ಅವನ ದೃಷ್ಟಿಯಲ್ಲಿ ಬಿತ್ತು ಅಂತಂದ್ರ ಹನಿ ಮೇಲೆ ಇರ್ತಕ್ಕಂಥ ವಿಭೂತಿ, ಕೊಳ್ಳಾಗಿರ್ತಕ್ಕಂಥ ರುದ್ರಾಕ್ಷಿ ನೋಡ್ತಾನ. ಯವ್ವ, ನೀ ಸ್ತ್ರೀ ಅಲ್ಲ, ನನ್ನ ಮಾತೆ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿಬಿಟ್ಟ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಅರಿವಿನ ಜನ್ಮ ತಾನೇ ಇದ್ದು ತನ್ನ ಮರ್ತದ. ಅರಿವು ತಿಳಿಯದೆ ಮರವಿನೊಳು ತಾನೇ ಬಿದ್ದದ, ಮರವಿನೋಳು ತಾನೇ. ಕರಿವೀರ ರಾಜನ ಒಂದು ಕಾಮವು ಕೂಡ ಏನಾಗ್ತು ಅಂತಂದ್ರ ಆ ರುದ್ರಾಕ್ಷಿ ವಿಭೂತಿಯನ್ನು ನೋಡೋದ್ರಿಂದ ಸರ್ರನ ಇಳಿದು ಹೋಗಿ ನೀನು ಶರಣೆಯವ ಅಂತ ಕಾಲಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನ.
ಅಂದ್ರ ಆ ರುದ್ರಾಕ್ಷಿ ಮತ್ತು ವಿಭೂತಿಯೊಳಗಿರ್ತಕ್ಕಂಥ ಶಕ್ತಿನ ಹಂತದ್ದು. ಯಾರ ನೋಡಲಕ್ಕ ಎಂತ ಮನುಷ್ಯ ಕಾಮದಿಂದ ನೋಡ್ಯಾನ ಅಂತಂದ್ರ, ಕಾಮ ಐತಂದ್ರು ಕೂಡ ವಿಭೂತಿ ರುದ್ರಾಕ್ಷಿ ನೋಡಿದ್ರೆ ಸಾಕು, ಈಕಿ ಒಬ್ಬಕ್ಕೆ ಶರಣೆ ಅಂತ ಕೈ ಮುಗಿತಾನ ತಾಯಿ. ಅಂತ ಶಕ್ತಿ ಐತಿ. ಅದಕ್ಕ ಹೇಳಬೇಕು. ಅದಕ್ಕೊಂದಿಷ್ಟು ನಮ್ಮ ಮನಿಯೊಳಗ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು, ಒಂದಿಷ್ಟು ಹೆಣ್ಮಕ್ಳಿಗೆ ಕನಿಮ್ಯಾಗ ವಿಭೂತಿ ಕೊಳ್ಳಾಗ ಒಂದು ರುದ್ರಾಕ್ಷಿ ಹಾಕಿ ಹೊರಗೆ ಕಳಿಸ್ರಿ. ಯಾರೋ ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಕೂಡ ಅದು ಅವ್ರ ಮ್ಯಾಗ ಬೀಳಂಗಲ್ಲ ತಾಯಿ. ಅದು ಶುದ್ಧ ಆಗತೈತೆ ಅವರ ದೃಷ್ಟಿ. ಅದಕ್ಕೆ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕ್ರಿ, ಈಗಿನ ಅಂತಂದ್ರೆ ನೋಡ್ಬೇಕು ನೀವು, ಪ್ಯಾಶನ್ ಪ್ಯಾಶನ್ ಪ್ಯಾಶನ್. ಅದು ಏನು ಪ್ಯಾಶನ್, ಅದು ಏನು ಹೇಳಕ್ಕವಲ್ಲ. ಅವ ಪ್ಯಾಶನ್, ಅವ ಕಟಿಂಗ್ ಅಂತಾರೋ ಏನಂತಾರೋ, ಹೊಲದಾಗ ಹರಗೋದು ಅಟ್ಟ ನೋಡಿದ್ದೀವಿ ನಾವು. ಈಗ ತಲೆ ಮ್ಯಾಗೂ ಹರಗ್ತಾರ, ಅವೆಲ್ಲ ಪ್ಯಾಶನ್. ಈಗಿನ ವಿಭೂತಿ ಹಚ್ಕೋ ಅಂದ್ರೆ ಇಲ್ಲ ಅಂತಿರ್ತಾರ. ವಿಭೂತಿ ಹಚ್ಕೊಂಡ್ರೆ ಇಲ್ರಿ, ಶಾಲ್ಯಾಗ ಬೈತಾರ. ಯಾಕೆ ಬೈತಾರ ಶಾಲ್ಯಾಗ? ಹೋಗ್ಲಪ್ಪ, ಶಾಲ್ಯಾಗ ಒಂದು 6 ತಾಸು ಅಷ್ಟೇ ಇರ್ತಾರ. ಶಾಲೆಯಿಂದ ಬಂದ ಮ್ಯಾಗ ಇರೋರೆಲ್ಲ ಮನ್ಯಾಗಲ್ಲ, ಆಗರ ಹಚ್ಬೇಕಲ್ಲ ವಿಭೂತಿ. ಇಲ್ಲ, ವಿಭೂತಿ ರುದ್ರಾಕ್ಷಿ ಹಾಕಂಗೂ ಇಲ್ಲ, ಹಚ್ಚಂಗೂ ಇಲ್ಲ. ನಾವು ಅದೊಂದು ಕಾರ್ಯ ಮಾಡ್ತಿದ್ರು ನಾವು. ಯಾಕಂದ್ರೆ ಅವತ್ತಿನಿಂದ ಏನು ಅಂತಂದ್ರೆ, ಯಾಕೆ ಆ ಸಂಪ್ರದಾಯ ಇಟ್ರು ಅಂತಂದ್ರೆ, ಹೆಣ್ಮಕ್ಳು ದೊಡ್ಡವರಾದ್ರು ಅಂತಂದ್ರೆ ಅಂದಿನಿಂದ ಅವ್ರಿಗೊಂದು ಜವಾಬ್ದಾರಿ. ಸೀರೆ ಉಟ್ಕೊಳ್ಳೋದು ಕಲಿಬೇಕು, ಅಡಿಗೆ ಮಾಡೋದು ಕಲಿಬೇಕು, ಮುಂದೆ ನೀನು ಗಂಡನ ಮನೆಗೆ ಹೋಗಾಕೆವ ಇವನ್ನೆಲ್ಲಾ ಕಲಿ ಅಂತ ಏನ್ ಮಾಡ್ತಿದ್ರು ಅಂತಂದ್ರೆ, ಅದೊಂದು ಕಾರ್ಯ ಮಾಡಿ ಅವತ್ತಿನಿಂದ ಪ್ರಾರಂಭ ಆಕಿದ. ಅಲ್ಲಿವರೆಗೆ ಸಣ್ಣ ಮಗಳು, ಅವತ್ತಿನಿಂದ ಎಲ್ಲ ಕೂಡ ಜವಾಬ್ದಾರಿ ಆಕಿಗೆ. ಆ ಕಾರ್ಯ ಮಾಡ್ತಿದ್ರು ಹಿಂದಕ್ಕೆ. ಈಗೂ ಮಾಡ್ತಾರ. ಹೆಂಗ ಪ್ಯಾಶನ್ಕ ಪಾಪ ತವ್ರ ಮನೆಯವ್ರು ಬಹಳ ಆಸೆಯಿಂದ ಸೀರೆ ಉಡಿಸಿ ಅವ್ರು ಹೋಗಿರ್ತಾರ. ಅವ್ರು ಸೀರೆ ಉಡಿಸಿ ಹೊರಸಲ ದಾಟಿ ಇನ್ನೂ ಹೋಗಿರಂಗಲ್ಲ. ಇವು ಏನ್ ಮಾಡ್ತಾವು, ಸೀರೆ ಕಳೆದೋಗ್ದು ಅರ್ಧಂಬರ್ಧ ಪ್ಯಾಂಟ್ ತಗೊಂಡು ಹೊರಸಲ್ದಾಗ ಇವು ನಿಂದಿರ್ತಾವ. ಅವು ನೋಡ್ಬೇಕ್ರಿ, ಪ್ಯಾಂಟ ಗೀಂಟ ಹೆಂಗ. ಈಗಿನ ಹರಿದಿದ್ದ ಪ್ಯಾಂಟ್. ಆಗೆಲ್ಲ ಏನಂತಿದ್ರು ಅಂತಂದ್ರ, ಎಲ್ಲರ ಹರಿದ ಅರಿಬಿದ್ದು ಅಂದ್ರೆ ಯಪ್ಪ ಎಷ್ಟು ಬಡವದಾನ ಅಂತಿದ್ರು. ಅರಿಬಿಲ್ ನೋಡಿ ಹಾಕೊಳಕ, ಅಲ್ಲಿ ಹರಿದೈತಿ ಇಲ್ಲಿ ಹರಿದೈತಿ ಅಂತಿದ್ರು. ಈಗ ಹರದ ಅರ್ಬಿ ಹಾಕೊಂಡ್ರೆ ಸಾವುಕಾರವ. ಹರದ ಅರ್ಬಿ ಹಾಕೊಂಡ್ರೆ ಸಾವುಕಾರ್ರಿ. ಮಾಲ್ನಾಗದು ಹೋಗಿ ನೋಡ್ರಿ ನೀವು, ಅವು ಪ್ಯಾಂಟ್ ಗಿಂಟ್ ಎಲ್ಲಿ ಹರಿಬೇಕು ಎಲ್ಲ ಹರಿದ್ ಬಿಟ್ಟಿರ್ತಾವ. ಮೊಳಕಾಯಿ ನಾಯಿ ಕಡ್ದಿರ್ತಾವ ಅರಿಬಿ, ಹಂಗಾಗಿರ್ತಾವ. ಅವಕ್ಕೆಲ್ಲ ಭಾಳ ರೊಕ್ಕ. ತುಂಬಾ ಅರಿಬಿದ್ದು ಅಂದ್ರೆ ಈಟ ರೊಕ್ಕ. ಹಿಂಗ ಬಂದತ್ ಪರಿಸ್ಥಿತಿ. ಆಗೆಲ್ಲ ಊರಾಗ ಮಂಗೆ 2,000 ಹೊತ್ತು ಬರ್ತಿದ್ರು, ಗೊತ್ತಿರ್ಬೇಕು ನಿಮಗೆ. ಮಂಗೆ 2,000 ಏನ್ ಮಾಡ್ತಿದ್ರು, ಮನ್ಯಾಗಿದ್ದ ಹರಿದಿದ್ದ ಅರ್ಬಿ ಎಲ್ಲ ಮಂಗ್ಯಾಗ ಕೊಡ್ತಿದ್ರು. ಅವ್ರ ಆ ಮಂಗ್ಯಾಗ ಹಾಕಿ ಆಡಿಸ್ತಿದ್ರು, ಮಂಗ್ಯಾನ ಹರಿದಂಗಿ ಹಾಕಿ. ಈಗ ಬಿಟ್ಬಿಟ್ರ ಅವ್ರು ಬರುದು. ಮಂಗೆ 2,000 ಬರಂಗಿಲ್ಲ ಈಗ. ಯಾಕೆ ಹೇಳ್ರಿ? ನಾವ ಹರಿದಿದ ಅರ್ಬಿ ಹಾಕೊಳಕತ್ತೀವಿ, ಮಂಗ್ಯಾಗ ಎಲ್ಲಿ ಕೊಡ್ಬೇಕಿನ್ನ? ನಾವ ಮಂಗ್ಯಾಗತ್ತೆ ಹರಿದ ಅರ್ಬಿ ಹಾಕೊಳಕತ್ತೀವಿ. ಇದು ಪ್ಯಾಶನ್ ಅಲ್ಲ ತಾಯಿ. ನಮ್ಮ ಸಂಸ್ಕಾರ ಅದಾವಲ್ಲ ಹಿಂದಿನ, ಅವ ನಮಗ ಪ್ಯಾಶನ್. ಏನು ಪ್ಯಾಶನ್ ಪ್ಯಾಶನ್ ಏನ್ ಮಾಡೋದೈತಿ ಪ್ಯಾಶನ್ ತಗೊಂಡೀಗಿನ? ಹಿಂದಕ್ಕೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರ, ನಮ್ಮ ದೇಶದವ್ರನ್ನ ನೋಡಿ 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 ಅವರೆಲ್ಲ ಅಮೇರಿಕದವರು ಎಲ್ಲ, ನೀವೆಲ್ಲ ಹಂಪಿಗದು ಹೋಗಿರ್ಬೋದು. ಹಂಪಿ ಆಗೋದು ನೋಡ್ರಿ ನೀವು. ಅಮೇರಿಕದವ್ರು ಏನ್ ಮಾಡ್ತಾರಂದ್ರೆ ನಮ್ಮ ಸಂಪ್ರದಾಯ ಫಾಲೋ ಮಾಡ್ತಾರ. ನಮಗತ್ತೆ ಸೀರೆ ಹೊಡೋದು, ನಮಗತ್ತೆ ದೋತ್ರ, ನಮಗತ್ತೆ ಪ್ಯಾಂಟ್ ಅವ್ರು ಹಾಕೋತಾರ. ನಾವೇನ್ ಮಾಡಾಕತ್ತೀವಿ, ಅವ್ರನ್ನ ಬೆನ್ನ ಹತ್ತೀವಿ. ನಮಗ ಹೊಲದ ಅವ್ರ ನಮ್ಮನ್ನ ಬೆನ್ನ ಹತ್ತಾರ, ನಾವು ಅವ್ರನ್ನ ಬೆನ್ನ ಹತ್ತಿ ಏನ್ ಮಾಡಾಕತ್ತೀವಿ, ಅರ್ಧ ಮುರ್ಧ ಬಟ್ಟೆ ಹಾಕೊಂಡು ನಾವು ಅಡ್ಡಾಡಕತ್ತೀವಿ. ಇದು ನಮ್ಮ ಸಂಸ್ಕಾರ ಅಲ್ಲ, ಇದು ನಮ್ಮ ದೇಶದ ಪದ್ಧತಿನೂ ಅಲ್ಲ. ಒಂದು ಹೆಣ್ಣು ಹೆಂಗಿರ್ಬೇಕು ಹಂಗ ಇರಬೇಕು, ಒಂದು ಗಂಡು ಹೆಂಗಿರ್ಬೇಕು ಹಂಗ ಇರಬೇಕು. ಯಾರ ನೋಡೋಲಕ್ಕಪ್ಪ, ನೋಡಿದ್ರೆ ಏನ್ ಅನಿಸ್ಬೇಕು, ಮುಟ್ಟಬೇಕು ಅನಿಸ್ಬಾರ್ದ, ಕೈ ಮುಗಿಬೇಕು ಅನಿಸ್ಬೇಕು. ಹಂಗ ನಮ್ಮ ಮಕ್ಕಳಿಗೆ ಮನೆಯೊಳಗ. ಅದಕ್ಕೆ ಹೇಳೋದು, ಸಂಸ್ಕಾರ ಕೊಡ್ರಿ, ಸಂಸ್ಕಾರ ಕೊಡ್ರಿ. ಯಾಕೆ ಮೊದಲಿಂದ ಹೇಳಾಕತ್ತೀವಿ ಅಂದ್ರೆ, ಸಂಸ್ಕಾರ ಕೊಡ್ಲಾಕ ಏನಾಗ್ಯಾವ ಅಂತಂದ್ರೆ ದಾರಿ ಬಿಡಾಕತ್ತಾವ. ಹೇಳಿದ್ರೆ ಮತ್ತೆ ಅದೊಂದು ಈಗ ಏನಾರ ಹೇಳಾಕ ಹೋಗ್ರಿ ನೀವು, ನಮ್ಮ ಇಷ್ಟ ರೀ, ನಮಗ್ ಬಿಟ್ಟಿದ್ರು. ಅದು ಪ್ರೈವೇಸಿ ಬೇಕಂತೀವ್ರಿ. ಪ್ರೈವೇಸಿ ಎಲ್ಲಿ ಪ್ರೈವೇಸಿಯೋ ಏನೋ. ಸಂಸ್ಕಾರ ಹಾಳು ಮಾಡೋದಿಲ್ಲ ಪ್ರೈವೇಸಿ ಅಂದ್ರೆ ಹೆಂಗ್ರಿ? ಹಂಗೆಲ್ಲ ನಮ್ಮ ಮಕ್ಕಳಿಗೆ ಕಲಿಸಬಾಡತ್ತ. ಏನ್ ಮಾಡ್ಬೇಕು, 1-2 ಹೊಡೆದಾದ್ರೂ ಏನ್ ಮಾಡ್ಬೇಕ್ರಿ, ಅವಾಗ ಹನಿ ಮ್ಯಾಗ ವಿಭೂತಿ, ಕೊಳ್ಳಾಗ ರುದ್ರಾಕ್ಷಿ. ಈ ತರನಾಗಿ ಕಲಿಕೇರಿಯ ಮೊರರಾದ್ರಿ ಶರಣ ಬಸವನಿಗೆ ರುದ್ರಾಕ್ಷಿಯ ಮಹಿಮೆಯನ್ನು ಹೇಳ್ತಾರ. ಇಲ್ಲಿಯವರೆಗೆ ಮೊದಲನೇ ದಿವಸದಿಂದ ಇಂದಿನವರೆಗೂ ಕೂಡ ದಾಸೋಹವನ್ನ ಮಾಡ್ತಾ ಬಂದ್ರಿ. ನಾವು ಮೊದಲಿಗೆ ಬಂದಾಗ ಅನ್ಕೊಂಡಿದ್ದೆ, ಇಲ್ಲೇನು ದಾಸೋಹ ಇರಾಕಿಲ್ಲ. ಯಾಕಂದ್ರೆ ಭಾಳ ಊರಾಗ ಅಡ್ಡಾಡ್ತೀವಿ ನಾವು. ಎಲ್ಲಾ ಊರೊಳಗೆ ದಾಸೋಹ ಇರಂಗಲ್ರಿ. ಯಾವಾಗ ದಾಸೋಹ ಇಟ್ಟಿರ್ತಾರ ಅಂತಂದ್ರೆ, ಒಂದು ತೊಟ್ಲ ಕಾರ್ಯಕ್ಕೆ ಇಟ್ಟಿರ್ತಾರ, ಒಂದು ಮದುವೆಗೆ ಇಟ್ಟಿರ್ತಾರ, ಭಾಳ ಅಂದ್ರೆ ಮಂಗಲಕ್ಕೆ ಇಟ್ಟಿರ್ತಾರೆ. ದಿನ ದಾಸೋಹ ಅಂದ್ರೆ ಯಾವಾಗಾರ ಅಪರೂಪ ಶ್ರಾವಣದಾಗ ಮಾತ್ರ ನಾವು ದಿನ ದಾಸೋಹ ನೋಡ್ದ. ಆದ್ರೆ ಈ ಗ್ರಾಮದೊಳಗು ಹಂಗ ಇರ್ಬೋದಳ ಅನ್ಕೊಂಡಿದ್ನ್ಯಾ. ಯಾರು ಕೊಡವ್ರ ಇರಂಗಲ್ಲ, ಏನಿಲ್ಲ. ಎಲ್ಲಿ ದಿನ ದಾಸೋಹ ಮಾಡ್ತಾರ, 1000 ಮಂದಿ ಬರೋದು ಅನ್ಕೊಂಡಿದ್ನಿ. ಆದ್ರ ಶರಣಬಸವ ದಾಸೋಹದ ನಿಧಿ, ದಾಸೋಹ ನಿಧಿ ಅಂತ ಶರಣಬಸವ ಕಲಬುರಗಿ ಒಳಗೆ ಅವತ್ತು ದಾಸೋಹ ಮಾಡಿದ ಹೆಂಗ ಪ್ರತಿನಿತ್ಯ, ಹಂಗ ಇದೂ ಕೂಡ ಒಂದು ಕಲಬುರಗಿ, ಇಲ್ಲಿಯೂ ಕೂಡ ಪ್ರತಿನಿತ್ಯ ದಾಸೋಹ ಮಾಡ್ತಕ್ಕಂಥ ಭಕ್ತರದಾರ ಅಂತ ಇವತ್ತು ನಮಗ ಅರ್ಥ ಆಗ್ತದೆ.
ಎಂಥ ಭಕ್ತರ ತಾಯಿ. ಯಾಕಂದ್ರೆ ಎಲ್ಲವೂ ಕೂಡ ದಾಸೋಹದಿಂದನ. ಎಲ್ಲಿ ಹೋದರೂ ಕೂಡ ಶರಣ ಬಸವರು ಹೇಳಿದ್ದೇನು ಅಂತಂದ್ರೆ ದಾಸೋಹ ಮಾಡ್ರಿ ಅಂತಲೇ ಹೇಳಿದ್ದು. ಕೇವಲ ಶರಣ ಬಸವರು ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗೂ ಕೂಡ ದಾಸೋಹವನ್ನು ಮಾಡಿದ್ದವರು. ಅವರ ದಾರಿಯೊಳಗೆ ನಾವೆಲ್ಲ ಶರಣರು ಹೇಳಿ ಹೋದ್ರು ಅಂತೀವಿ, ಆದರೆ ಅವರ ದಾರಿಯೊಳಗೆ ನಡೀತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ರೆ ಅದು ಗೊರವಗುಂಡಗಿ. ಇದು ಕೂಡ ಶರಣರ ಹಾಕಿಕೊಟ್ಟ ದಾರಿಯೊಳಗೆ ನಡೆಯಕದಿ. ಅಂತಹ ಒಂದು ಶರಣರ ಈ ಪುರಾಣದೊಳಗೆ ದಾಸೋಹವನ್ನು ಮಾಡಿಸಿರ್ತಕ್ಕಂಥ ಇಲ್ಲಿವರೆಗೆ ಭಕ್ತಾದಿಗಳು ಶ್ರೀ ಭೀಮರಾಯ್ ಗುರುಸಿದ್ದಪ್ಪ ಗಾಡಿಯವರು, ರೇವಣಪ್ಪ ಶಿವಪ್ಪ ಹೊಸಗೌಡ್ರವರು, ಮಲ್ಲಿಕಾರ್ಜುನ ಶರಣಪ್ಪ ಯಡ್ರಾಮಿ, ಶ್ರೀ ಬೀರಪ್ಪ ಜಗಲಪ್ಪ ಪೂಜಾರವರು, ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್, ಹನುಮಂತ ಬಾಗಪ್ಪ ಕಲ್ಲೂರ್ ಬಿಕೆ, ಹಾಗೂ ಶಿವಶರಣ ಚಂದ್ರಾಮ ಸಾಸ್ಬಾಳ್, ಹಾಗೂ ಜಗನ್ನಾಥ ಚನ್ನಬಸಪ್ಪ ಗೀಜಾ ಗುತ್ತಿಗೆದಾರರು ಗೊರವಗುಂಡಿಗೆ. ಹೀಗೆ ಇಲ್ಲಿವರೆಗೂ ಕೂಡ 7 ದಿವಸಗಳ ಕಾಲ ಭಕ್ತಾದಿಗಳು ಪ್ರಸಾದದ ಸೇವೆಯನ್ನು ಮಾಡ್ಕೊಂಡ್ಬಂದಾರ. ಯಾರು ಪ್ರಸಾದದ ಸೇವೆಯನ್ನು ಇಷ್ಟು ದಿವಸ ಮಾಡ್ಕೊಂಡ್ಬಂದಾರ ತಾಯಿ ಎಲ್ಲರಿಗೂ ಕೂಡ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಒಂದಿಷ್ಟು ನೆತ್ತಿಗೆ ಕೊಡ್ತೀವಿ. ಇಲ್ಲಿ ನೆತ್ತಿಗೆ ಕೊಟ್ರೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥ ಭಕ್ತರು ನೆತ್ತಿ ತುಂಬಿಸ್ಕೊಂಡಿರ್ತಾರ, ಹೋಗಬೇಕಾದ್ರೆ ಹಂಗ ಹೋಗೋದು ಬೇಡ, ಹೊಟ್ಟಿನೂ ತುಂಬಿಸ್ಬೇಕಂತ ಏನು ಮಾಡಿದ್ರು 7 ದಿವಸಗಳ ದಾಸೋಹವನ್ನು ಮಾಡಿರ್ತಾರ. ಅವರಿಗೆ ಆ ಕಲಬುರಗಿ ಶರಣ ಬಸವೇಶ್ವರ ಪುಟ್ಟಯ್ಯಜ್ಜ ಇನ್ನೂ ಕೂಡ ಇಂಥ ದಾನದ ಗುಣವನ್ನ ಅವರ ಮನೆತನಕ್ಕೆ ಆದಷ್ಟು ಹೆಚ್ಚು. ಯಾಕಂದ್ರೆ 1 ಕೈಲೆ ಕೊಟ್ಟಿವಿ ಅಂತಂದ್ರೆ ಭಗವಂತ 10 ಕೈಲೆ ಕೊಡ್ತಾನಂತ. ಕೇವಲ ನಾವು 1 ಕೈಲೆ ಕೊಟ್ಟರೆ ಸಾಕ, 10 ಕೈಲೆ ಕೊಡ್ತಾನಂತ. ಹಂಗ ಭಗವಂತ ಅವರ ಕುಟುಂಬಕ್ಕೆ ಆಯುರ ಆರೋಗ್ಯ ಧನ ಸಂಪದವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ, ಹಾಗೂ ನಾಳೆಯ ಪ್ರಸಾದದ ಸೇವೆ ಭೀಮರಾಯ್ ಬಾಲಪ್ಪ ಸಾಸನೂರವರು ನಾಳಿನ ಪ್ರಸಾದದ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ. ಇವರಿಗೂ ಕೂಡ ಇವರ ಕುಟುಂಬಕ್ಕೂ ಕೂಡ ಪುಟ್ಟಯ್ಯಜ್ಜ ಶರಣ ಬಸವೇಶ್ವರ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಕೇಳ್ತಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸಿ, ಇನ್ನು ಯಾರ್ಯಾರ ಭಕ್ತಾದಿಗಳು ಆ ಶರಣ ಬಸವನ ದಾಸೋಹಕ್ಕೆ ರೊಟ್ಟಿ ಕೊಡ್ತಕ್ಕಂಥವ್ರು, ಹಾಗೂ ಏನು ಮತ್ತು ಹಿಟ್ಟು ನುಚ್ಚು ಏನು ಕೊಡ್ತಕ್ಕಂಥವ್ರು, ದಾಸೋಹಕ್ಕೆ ಕಾಣಿಕೆ ಕೊಡ್ತಕ್ಕಂಥವ್ರು ಎಲ್ಲರೂ ಕೂಡ ಆದಷ್ಟು ಬೇಗನೆ ಕೊಡ್ರಿ. ಯಾಕಂದ್ರೆ ಇದ ಒಂದು ನಮಗೆ ಸೌಭಾಗ್ಯ. ಇದು ಮುಗೀತಿ ಅಂತಂದ್ರೆ ಮತ್ತೆ ಏನು ಮಾಡ್ಬೇಕು, ನಾವು ಕೊಡ್ತೀವಿ ಅಂದ್ರೂ ಕೂಡ ಇಸ್ಕೊಳಂಗಲ್ಲ, ಮತ್ತೆ 1 ವರ್ಷ ಕಾಯ್ಬೇಕಾಗತ್ತೆ. ಅದಕ್ಕೆ ಯಾವಾಗ ಭಗವಂತ ನಮಗೊಂದಿಷ್ಟು ಅನುಕೂಲ ಮಾಡಿಕೊಟ್ಟಾನೆ, ಇಲ್ಲಿ ಎದಕ್ಕೂ ಕಮ್ಮಿಲ್ಲ. ಮನ್ ಹೇಳಿದ್ರೆ ಅಜ್ಜಾರ ಎದಕ್ಕಾರ ಕಮ್ಮಿ ಐತೆ ನಮಗೆ, ಯಾವುದಕ್ಕೂ ಕೂಡ ಒಂದು ಇಷ್ಟು ಕೊರತೆ ಐತಪ್ಪ ಅಂತ ಈ ಗ್ರಾಮಕ್ಕಿಲ್ಲ. ಅದನ್ನ ಕೊಟ್ಟಿದ್ದು ಯಾರು ಅಂತಂದ್ರೆ ಆ ಶರಣ ಬಸವ, ಹೌದಲ್ರಿ? ಮತ್ತೆ ಅದಕ್ಕೆ ಅವ ಕೊಟ್ಟಿದ್ರೊಳಗೆ ಏನು ಮಾಡ್ತೀವಿ ನಾವು, ಒಂದಿಷ್ಟು ಅವಂಗ ಕೊಡ್ಬೇಕಾಗ್ತದೆ. ಅದಕ್ಕೆ ದಾನಿಗಳಾಗಿರ್ತಕ್ಕಂಥವ್ರು ಎಷ್ಟು ಕೊಡ್ತೀರಿ ಅದರ ಡಬಲ್ ಏನು ಮಾಡ್ತಾನೆ ಪರಮಾತ್ಮ ನಮಗೆ ಒಂದು ಕಡೆ ಕೊಡ್ತಾನ ಅಂತಕ್ಕಂಥದ್ದನ್ನು ಹೇಳಿ, ಯಾರ್ಯಾರ ರೊಟ್ಟಿ ನುಚ್ಚು ಹಿಟ್ಟು ದೇಣಿಗೆ ಇವನ್ ಎಲ್ಲವನ್ನೂ ಕೂಡ ಅವರು ಆದಷ್ಟು ಬೇಗನೆ ತಂದ ಶ್ರೀಮಠಕ್ಕೆ ಒಪ್ಪಿಸ್ಬೇಕು ಅಂತಕ್ಕಂಥದ್ದನ್ನು ಕೇಳ್ಕೊಳ್ಳಿ. ಎಲ್ಲಾ ದಾನಿಗಳಿಗೆ ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸೋಣ. ಈ ಒಂದು ಜಾತ್ರಾ ನಿಮಿತ್ತವಾಗಿ ಕಾಣಿಕೆ ಕೊಟ್ಟಂತ ಭಕ್ತಾದಿಗಳು ಹೀಗಿರ್ತಾರೆ: ವಿಶ್ವನಾಥ್ ಚನ್ನಮಲ್ಲೆ ಹಿರೇಮಠ 1100 ರೂಪಾಯಿ, ಕುಮಾರಸ್ವಾಮಿ ಶಿವಶರಣಯ್ಯ ಹಿರೇಮಠ 1100 ರೂಪಾಯಿ, ಷಣ್ಮುಖಪ್ಪ ಸಿದ್ದರಾಮಪ್ಪ ಮಾಣಸೊಣಗಿ 1100 ರೂಪಾಯಿ, ಶಿವಶರಣ ಸಂಗಣ್ಣ ಕೂಡ್ಲಿಗಿ 2100 ರೂಪಾಯಿ, ಮಲ್ಲಿಕಾರ್ಜುನ ಶರಣಪ್ಪ ಯಡ್ರಾಮಿ 2100 ರೂಪಾಯಿ, ಜಗನ್ನಾಥ್ ಚನ್ನಬಸಪ್ಪ ಗೀಜಾ 11,000 ರೂಪಾಯಿ, ಬಸವರಾಜ್ ಅಪ್ಪರಾವ್ ಬಿರಾದಾರ್ ಬೊಮ್ಮನಹಳ್ಳಿ 11,001 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಕೊಟ್ಟಂತ ಎಲ್ಲ ಈ ಕಾಣಿಕೆ ಕೊಟ್ಟಂತ ಎಲ್ಲ ದಾನಿಗಳಿಗೆ ಶರಣದ ಕೃಪೆ ಇರಲಿ ಅಂತ ಹೇಳುತ್ತಾ, ಎಲ್ಲ ಕೊಟ್ಟಂತ ದಾನಿಗಳಿಗೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ನೀಡಬೇಕಾಗಿ ವಿನಂತಿ. ಶ್ರೀ ಜಗನ್ನಾಥ್ ಚನ್ನಬಸಪ್ಪ ಗೀಜಾ ಪ್ರಥಮ ದರ್ಜೆಯ ಗುತ್ತಿಗೆದಾರರು. ಇವರು ಶರಣ ದಂಪತಿಗಳು ಇಬ್ಬರು ಬಂದು ಶ್ರೀ ನಮ್ಮ ಸಾಲಕ್ಕಿ ಶರಣರಿಂದ ಪ್ರೀತಿಯ ಸನ್ಮಾನವನ್ನ, ಗೌರವ ಆಶೀರ್ವಾದವನ್ನು ಪಡಿಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅರಣ್ಯ ಇಲಾಖೆಯಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಪರವಾಗಿ ಶ್ರೀಶೈಲ್ ರೇವಣಪ್ಪ ಬಿರಾದರ್ ಅವರ ತಂದೆಯವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶರಣರು ಹೋಗಿ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಅದರಂತೆ ತೆಲಗಬಾಳ ಗ್ರಾಮದಿಂದ ಆಗಮಿಸಿದಂಥ ಶ್ರೀ ಆತ್ಮೀಯ ಸ್ನೇಹಿತರು ಶ್ರೀ ಬಸವರಾಜ್ ಹಡಪದ್ ತೆಲಗಬಾಳ ಇವರಿಗೆ ಶರಣರಿಂದ ಸನ್ಮಾನ ನಡೀತದೆ. ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ನೀಡಬೇಕು. ಅದರಂತೆ ಇನ್ನೋರ್ವ ಯುವಕ ನಮ್ಮೂರಿನ ಶ್ರೀ ಅನಿಲ್ ಕುಮಾರ್ ಶಿವಶರಣ ಹಂಡ್ರಗಲ್ ಅಗ್ನಿಶಾಮಕ ಇಲಾಖೆಯಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೊಂದು ಸಲ ಜೋರಾದ ಚಪ್ಪಾಳೆಯನ್ನು ತಾವೆಲ್ಲ ನೀಡಬೇಕು. ಪ್ರೀತಿಯ ಸನ್ಮಾನವನ್ನು, ಶುಭಾಶೀರ್ವಾದವನ್ನು ಶರಣರು ನೀಡ್ತಾ ಇದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದ ಹಾಗೂ ಸನ್ಮಾನಿಸಿದ ಶರಣರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ